ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರಿದ್ದೀರಾ ಮತ್ತೆ BBA ನಲ್ಲಿ ಯಾರಿದ್ದೀರಾ, ಸೊ ಅವರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 2024 ಕ್ವಶನ್ ಪೇಪರ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಕ್ವಶನ್ ನಂಬರ್ 9 ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಕೇಳಿರೋದು 2024 ಪೇಪರ್ ಅಲ್ಲಿ. ಸೊ ಏನಿದೆ ಕ್ವಶನ್, ಹೇಗೆ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಒಂದು ನಿಮಗೆ ಗೊತ್ತಿರಬೇಕು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮೂರು ಭಾಗವಾಗಿ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ತೀವಿ. ಒಂದು ಆಪರೇಟಿಂಗ್ ಆಕ್ಟಿವಿಟಿ, ಎರಡನೇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಮೂರನೇದು ಫಿನಾನ್ಸಿಂಗ್ ಆಕ್ಟಿವಿಟಿ ಆಗಿ ಮಾಡ್ತಕ್ಕಂಥದ್ದು. ಸೊ ನೀವು ಲಯಬಿಲಿಟಿ ಸೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನು ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ, ಸೊ ಆ ಬ್ಯಾಲೆನ್ಸ್ ಶೀಟ್ ಮತ್ತೆ ಅಡ್ಜಸ್ಟ್ಮೆಂಟ್ ಅನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಬನ್ನಿ, ಕ್ವಶನ್ಸ್ ಏನಿದೆ, ಯಾವ ತರ ನೀವು ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ಯಾಲೆನ್ಸ್ ಶೀಟ್, summarized balance sheet as on 31st 3 2022 and 31st 3 2023 is given. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಒಂದು 22ಗೆ ಮತ್ತೆ ಒಂದು 23ಗೆ ಸಂಬಂಧಪಟ್ಟಂತ. ಸೊ ನೋಡಿ, ಲಯಬಿಲಿಟಿ ಸೈಡ್ ಏನೇನು ಐಟಮ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೋಡಿ, ಲಯಬಿಲಿಟಿ ಸೈಡ್ ಮೊದಲನೇದು ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಇದೆ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಶೇರ್ ಕ್ಯಾಪಿಟಲ್ ನ ನೀವು ಎಲ್ಲಿ ತಗೊಳ್ತೀರಾ ಅಂತ ಹೇಳಿದ್ರೆ, ಶೇರ್ ಕ್ಯಾಪಿಟಲ್ ಬರೋದು ಫಿನಾನ್ಸಿಂಗ್ ಆಕ್ಟಿವಿಟಿಗೆ ಬರೋದು. ಸೊ ಫಿನಾನ್ಸಿಂಗ್ ಆಕ್ಟಿವಿಟಿಗೆ ತಗೋಬೇಕು. ಬಟ್ ನೀವು ತಗೊಳ್ಳೋದಕ್ಕೂ ಮುಂಚೆ ಶೇರ್ ಕ್ಯಾಪಿಟಲ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಶೇರ್ ಕ್ಯಾಪಿಟಲ್ ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ಶೇರ್ಸ್ ಅನ್ನ ವರ್ಡ್ ಇದೆಯಾ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 2 ಏನ್ ಹೇಳುತ್ತೆ, ಅಸೆಟ್ಸ್ ಆಫ್ ಧೃತಿ ಲಿಮಿಟೆಡ್ ವರ್ ಪರ್ಚೇಸ್ ಫಾರ್ ಎ ಕನ್ಸಿಡರೇಷನ್ ಆಫ್ 50,000 ಪೇಯಬಲ್ ಇನ್ ಶೇರ್ಸ್. ನೋಡಿ ಯಾವ ತರ ಇಲ್ಲಿ ಪೇಮೆಂಟ್ ಮಾಡ್ತಾ ಇದಾರೆ ಅಂತ, ಶೇರ್ಸ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ನೋಡಿ, ಶೇರ್ಸ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ವರ್ಡ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಲೇಬೇಕು. ಸೊ ಶೇರ್ ಕ್ಯಾಪಿಟಲ್ಗೆ ಲೆಡ್ಜರ್ ಅಕೌಂಟ್ ಮಾಡಬೇಕು. ನೀವು ಯಾವುದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಐಟಮ್ಸ್ ತಗೊಳ್ಳಿ, ಆ ಐಟಮ್ ನೇಮು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಅಂದ್ರೆ ನೀವು ಲೆಡ್ಜರ್ ಅಕೌಂಟ್ ಮಾಡಬೇಕು. ಅದು ಅಪ್ಲಿಕಬಲ್ ಆಗೋದು ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಲಯಬಿಲಿಟಿಗೆ ಮಾತ್ರನೇ ಅಪ್ಲಿಕಬಲ್ ಆಗೋದು. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿಗೆ ಅಪ್ಲಿಕಬಲ್ ಆಗಲ್ಲ, ನಾವು ಲೆಡ್ಜರ್ ಅನ್ನ ಮಾಡೋ ಹಾಗಿಲ್ಲ. ಈಗ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಇದೆ. ಶೇರ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಶೇರ್ಸ್ ಅನ್ನ ವರ್ಡ್ ಇದೆ ಅಂದ್ರೆ ಅದು ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತ ಅಡ್ಜಸ್ಟ್ಮೆಂಟ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ತರ ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ಯಾವ ತರ ನಾವು ಟ್ರೀಟ್ ಮಾಡಬೇಕು ಅಡ್ಜಸ್ಟ್ಮೆಂಟ್ ನಂಬರ್ 2 ಅನ್ನೋದ. ಎರಡನೇದು ನೋಡಿ ಜನರಲ್ ರಿಸರ್ವ್ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲಾದ್ರೂ ರಿಸರ್ವ್ ಅನ್ನೋ ವರ್ಡ್ ಇದೆಯಾ ಅಂತ ಹೇಳಿದ್ರೆ ಒಂದ್ಸಲ ನಾವು ಚೆಕ್ ಮಾಡ್ಕೊಂಡ್ರೆ 6ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ, ಲಾಸ್ ಆನ್ ಸೇಲ್ ಆಫ್ ಮಿಷನರಿ ₹200 ವಾಸ್ ರಿಟರ್ನ್ ಆಫ್ ಟು ಜನರಲ್ ರಿಸರ್ವ್. ನೋಡಿ, ರಿಸರ್ವ್ ಅನ್ನೋ ವರ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ರಿಸರ್ವ್ ಅನ್ನೋ ವರ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ನಾವು ಏನ್ ಮಾಡ್ಬೇಕಪ್ಪ ಅಂತ ಅರ್ಥ, ಲೆಡ್ಜರ್ ಅಕೌಂಟ್ ಅನ್ನ ಮಾಡಲೇಬೇಕು. ಬಿಕಾಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ರಿಸರ್ವ್ಸ್ ವರ್ಡ್ ಕೊಟ್ಟಿದ್ದಾರೆ, ಸೊ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಲೇಬೇಕು. ಜಸ್ಟ್ ಹಾಗಾಗಿ ಎಲ್ ಅಂತ ಹಾಕೊಳ್ಳೋಣ, ಲೆಡ್ಜರ್ ಅಕೌಂಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಅಂದ್ರೆ ಸೊ ಇದು ಗೊತ್ತಿರಬೇಕು. ಇದು ಯಾವಾಗಲೂ ಕೂಡ ನೀವು ನೆಟ್ ಪ್ರಾಫಿಟ್ ಆಗಿ ತಗೋಬೇಕಾಗುತ್ತೆ. ಸೊ ನೆಟ್ ಪ್ರಾಫಿಟ್ ಅಂತ ಕರೀತಾ ಹೋಗ್ತೀವಿ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದ್ರೆ P&L ಅಕೌಂಟ್ ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ ಅಂತಾನೆ ತಗೋಬೇಕು, ಇನ್ನೆಲ್ಲೂ ಕೂಡ ಅದನ್ನ ತಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ. ಸೆಕ್ಯೂರ್ಡ್ ಲೋನ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಲೋನ್ ಅನ್ನೋ ವರ್ಡ್ ಇದೆಯಾ? ಸೊ ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಇಲ್ಲ, ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ, ಮೂರನೇದ್ರಲ್ಲಿ ಇಲ್ಲ, ನಾಲ್ಕನೇದ್ರು ಇಲ್ಲ, 5 and 6 ಎಲ್ಲೂ ಕೂಡ ಲೋನ್ ಅನ್ನೋ ವರ್ಡ್ ಇಲ್ಲ. ಸೊ ಲೋನ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ನಾವು ಲೆಡ್ಜರ್ ಅಕೌಂಟ್ ಮಾಡಲ್ಲ. ಬಟ್ ನಾನ್ ಕರೆಂಟ್ ಲಯಬಿಲಿಟಿ ಆಗಿರೋದ್ರಿಂದ ಸೊ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ತಗೋಬೇಕಪ್ಪ ಅಂತ ಹೇಳಿದ್ರೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೋಬೇಕು. ಲಾಸ್ಟ್ 3ನೇ ಆಕ್ಟಿವಿಟಿ ಏನ್ ಬರುತ್ತೆ, ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾವು ಸೆಕ್ಯೂರ್ಡ್ ಲೋನ್ಸ್ ಅನ್ನ ತಗೋಬೇಕಾಗುತ್ತೆ. ಅಲ್ಲಿ ಟ್ರೀಟ್ ಮಾಡೋದು ಯಾವ ತರ ಅಂತ ನಾನು ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ. ಕ್ರೆಡಿಟಾರ್ಸ್ ಏನಿದೆ, ಕ್ರೆಡಿಟಾರ್ಸ್ ಇಟ್ ಈಸ್ ಆಲ್ವೇಸ್ ಕರೆಂಟ್ ಲಯಬಿಲಿಟಿ. ಸೊ ಕ್ರೆಡಿಟಾರ್ಸ್ ಅನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಬೇಕು. ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಎಸ್, ಅಡ್ಜಸ್ಟ್ಮೆಂಟ್ ನಂಬರ್ 5 ನೋಡಿ, ಟ್ಯಾಕ್ಸ್ ಅನ್ನೋ ವರ್ಡ್ ಇದೆ. ಟ್ಯಾಕ್ಸ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗಬೇಕು ಟ್ಯಾಕ್ಸ್ಗೆ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಲೇಬೇಕು ಅಂತ ಅರ್ಥ.
ಟ್ಯಾಕ್ಸ್ ಅನ್ನೋ ವರ್ಡ್ ಇರೋದ್ರಿಂದ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡೋಣ. ದಟ್ ಈಸ್ ಲೆಡ್ಜರ್ ಅಕೌಂಟ್. ಸೊ ಇದು ನಾನ್ ಲಯಬಿಲಿಟಿ ಸೈಡ್ ಇರ್ತಕ್ಕಂಥ ಐಟಮ್ಸ್ಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ತಗೊಳ್ಳಿ ನೋಡಿ, ಶೇರ್ ಕ್ಯಾಪಿಟಲ್, ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಲೆಡ್ಜರ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೀದಾ ನೀವು ಫಿನಾನ್ಸಿಂಗ್ ಆಕ್ಟಿವಿಟಿಗೆ ತಗೋಬಹುದು. ಜನರಲ್ ರಿಸರ್ವ್ ಅಡ್ಜಸ್ಟ್ಮೆಂಟ್ ಇದ್ರೆ ಲೆಡ್ಜರ್ ಮಾಡಿ, ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಅದು ಆಪರೇಟಿಂಗ್ ಆಕ್ಟಿವಿಟಿಗೆ ಹೋಗ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಅದು ನೆಟ್ ಪ್ರಾಫಿಟ್. ಇನ್ನು ನಾನ್ ಕರೆಂಟ್ ಲಯಬಿಲಿಟಿ ಯಾವುದೇ ಕೊಡಿ, ಡಿಬೆಂಚರ್, ಲೋನ್ ಫ್ರಮ್ ಬ್ಯಾಂಕ್, ಸೆಕ್ಯೂರ್ಡ್ ಲೋನ್ ಅಥವಾ ಮಾರ್ಗೇಜ್ ಡಿಬೆಂಚರ್ ಏನಾದ್ರೂ ಕೊಡ್ಲಿ, ಅಡ್ಜಸ್ಟ್ಮೆಂಟ್ ಇದ್ರೆ ಲೆಡ್ಜರ್ ಅಕೌಂಟ್. ಇನ್ನು ನೀವು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಆ ನಾನ್ ಕರೆಂಟ್ ಲಯಬಿಲಿಟಿ ಎಲ್ಲ ಕೂಡ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಹೋಗ್ಬೇಕು. ಇನ್ನು ಕರೆಂಟ್ ಲಯಬಿಲಿಟೀಸ್ ಯಾವುದೇ ಕೊಟ್ಟರು ಕೂಡ ಅದಕ್ಕೆ ಲೆಡ್ಜರ್ ಮಾಡಲ್ಲ, ಜಸ್ಟ್ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೊಳ್ಳೋಣ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಲೆಡ್ಜರ್ ಮಾಡಿ, ಸೊ ಕೊಟ್ಟಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಟ್ರೀಟ್ ಮಾಡಬಹುದು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಲೆಡ್ಜರ್ ಅಕೌಂಟ್ ಮಾಡಿದ್ವಿ. ಇದು ಲಯಬಿಲಿಟಿ ಸೈಡ್ ಇರೋ ಐಟಮ್ಸ್. ಅದೇ ತರ ಅಸೆಟ್ ಸೈಡ್ ಬಂದ್ರೆ ನೋಡಿ, ಯಾವ್ದಾವ್ದು ಇದೆಯಪ್ಪ ಅಸೆಟ್ ಸೈಡ್ ಅಂದ್ರೆ ಫಸ್ಟ್ ಒನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ, ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಅನ್ನೋ ವರ್ಡ್ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಸೊ ನೋಡಿ 6 ಅಡ್ಜಸ್ಟ್ಮೆಂಟ್ ಅಲ್ಲೂ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬಗ್ಗೆ ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ನಾನು ಲೆಡ್ಜರ್ ಅಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಲೆಡ್ಜರ್ ಮಾಡೋಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇದನ್ನ ನಾನು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ಗೆ ತಗೋಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ತಗೋಬೇಕು. ಲೆಡ್ಜರ್ ಮಾಡಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀವು ಅಲ್ಲೇ ತಗೊಳ್ಳಿ. ಸೊ ಯಾವ ತರ ಟ್ರೀಟ್ ಮಾಡಬೇಕು ಅಂತ ನಾನು ನಿಮ್ಗೆ ಅಲ್ಲಿ ಹೇಳ್ಕೊಡ್ತೀನಿ. ಪ್ಲಾಂಟ್ ಅಂಡ್ ಮಿಷನರಿ ಇದೆ ಎರಡನೇದು. ನೋಡಿ, ಪ್ಲಾಂಟ್ ಅಂಡ್ ಮಿಷನರಿಗೆ ಅಡ್ಜಸ್ಟ್ಮೆಂಟ್ ಸುಮಾರು ಅಡ್ಜಸ್ಟ್ಮೆಂಟ್ ಇದಾವೆ. ಯೂಶುವಲ್ ಆಗಿ ಜಾಸ್ತಿ ಅಡ್ಜಸ್ಟ್ಮೆಂಟ್ ಬರೋದೇ ಪ್ಲಾಂಟ್ ಅಂಡ್ ಮಿಷನರಿಗೆ. ಸೊ ನೋಡಿ, 2ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಿಷನರಿ ಇದೆ, 3ನೇದ್ರಲ್ಲಿ ಇದೆ, 4ನೇದ್ರಲ್ಲಿ ಇದೆ, 6ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಅದಕ್ಕೆ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ದೆನ್ ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ, ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲೂ ಇದೆ, 2ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಇದೆ. ಬಟ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ನಾವು ಲೆಡ್ಜರ್ ಸ್ಟಾಕ್ ಏನಿದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ಇದಕ್ಕೆ ನಾವು ಲೆಡ್ಜರ್ ಅನ್ನ ಲೆಡ್ಜರ್ ಅನ್ನ ಮಾಡೋ ಆಗಿಲ್ಲ. ಏನಕ್ಕೆ ಅಂದ್ರೆ ಸ್ಟಾಕ್ ಇದು ಕರೆಂಟ್ ಅಸೆಟ್ ಆಗಿರೋದ್ರಿಂದ, ಸ್ಟಾಕ್ ಇಸ್ ಎ ಕರೆಂಟ್ ಅಸೆಟ್ ಆಗಿರೋದ್ರಿಂದ ಯಾವುದೇ ಕರೆಂಟ್ ಅಸೆಟ್ಗೆ ನಾವು ಲೆಡ್ಜರ್ ಅನ್ನ ಮಾಡೋ ಆಗಿಲ್ಲ. ಹಾಗಾಗಿ ಇದು ಕರೆಂಟ್ ಅಸೆಟ್ ಹಾಗೆ ಬಿಡಿ, ಲೆಡ್ಜರ್ ಮಾಡೋ ಅವಶ್ಯಕತೆ ಇಲ್ಲ. ಡೇಟಾಸ್ ಕೊಟ್ಟಿದ್ದಾರೆ, ಡೇಟಾಸ್ ಇಸ್ ಆಲ್ಸೋ ಎ ಕರೆಂಟ್ ಅಸೆಟ್. ಸೊ ಡೈರೆಕ್ಟ್ ಆಗಿ ನಾವು ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಕ್ಯಾಶ್ ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಗೊತ್ತಿರಬೇಕು. ಕ್ಯಾಶ್ ಅನ್ನ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಇಟ್ ಈಸ್ ನಾಟ್ ಎ ಕರೆಂಟ್ ಅಸೆಟ್ ಇನ್ ಕೇಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಕರೆಂಟ್ ಅಸೆಟ್ ಅಲ್ಲ, ಅದ್ರ ಜೊತೆಗೆ ಬ್ಯಾಂಕ್ ಕೂಡ ಕರೆಂಟ್ ಅಸೆಟ್ ಅಲ್ಲ. ಕ್ಯಾಶ್ ಮತ್ತೆ ಬ್ಯಾಂಕ್ ಎರಡೂ ಕೂಡ ನೀವು ತಗೊಳಕ್ಕೆ ಹೋಗ್ಬೇಡಿ, ಅದು ಕರೆಂಟ್ ಅಸೆಟ್ಸ್ ಅಲ್ಲ. BOD ಕೊಟ್ಟಿದ್ರೆ ಅದು ಕರೆಂಟ್ ಲಯಬಿಲಿಟಿ ಅಲ್ಲ. ಈ ಕ್ಯಾಶ್ ಮತ್ತೆ ಬ್ಯಾಂಕ್ ಅನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಂಡ್ ಆಗ್ತಾ ಇದೆ ಅನ್ಬೇಕಾದ್ರೆ ಮಾತ್ರನೇ ನಾವು ತಗೋಬೇಕು. ಎಲ್ಲಿ ತಗೋಬೇಕು, ಯಾವ ತರ ತಗೋಬೇಕು ಅಂತ ನಾನು ನಿಮ್ಗೆ ಅಲ್ಲಿ ಆನ್ಸರ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಬಟ್ ನೀವು ಕ್ಯಾಶ್ ಮತ್ತೆ ಬ್ಯಾಂಕ್ ಅನ್ನ ಕರೆಂಟ್ ಅಸೆಟ್ ಅಂತ ಕನ್ಸಿಡರ್ ಮಾಡಬೇಡಿ, ಓನ್ಲಿ ಇನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಎಸ್, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಬಟ್ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲೂ ವರ್ಡ್ ಕೊಟ್ಟಿಲ್ಲ ಅಂತ ನೀವು ಅನ್ಕೋಬಹುದು. ಬಟ್ ಅದು ಎಲ್ಲಿದೆ ಅಂತ ನಾನು ಆನ್ಸರ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಹಾಗಾಗಿ ಗುಡ್ ವಿಲ್ಗೆ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲೂ ಗುಡ್ ವಿಲ್ ಇಲ್ಲ ಸರ್ ಅಂತ ಅನ್ಕೋಬಹುದು. ಬಟ್ 2ನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ ಇದೆ, ಬಟ್ ಅದು ಮಿಸ್ಸಿಂಗ್ ಫಿಗರ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರ ಗುಡ್ ವಿಲ್ ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಅನ್ನೋದನ್ನ. ಸೊ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಏನ್ ಕೊಟ್ಟಿರ್ತಾರೆ ಆ ಬ್ಯಾಲೆನ್ಸ್ ಶೀಟ್ ಅನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇರೋದಕ್ಕೆ ಲೆಡ್ಜರ್ ಮಾಡ್ಕೊಳ್ಳಿ. ಒಂದು ಈಕ್ವಿಟಿ ಅಂಡ್ ಪ್ರಿಫರೆನ್ಸ್ ಆಗಿರ್ಬೋದು, ನಾನ್ ಕರೆಂಟ್ ಲಯಬಿಲಿಟಿ ಆಗಿರ್ಬೋದು. ಅಸೆಟ್ಸ್ ಅಂತ ಬಂದಾಗ ಓನ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಏನ್ ಕರೀತಾರೆ ಅವಕ್ಕೆ ಮಾತ್ರನೇ ನೀವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಡಿ. ಸೊ ಈಗ ನಾನು ಬ್ಯಾಲೆನ್ಸ್ ಶೀಟ್ ನ ಅನಲೈಸ್ ಮಾಡಿದಾದ್ಮೇಲೆ ಅಡ್ಜಸ್ಟ್ಮೆಂಟ್ ಇರೋದು ಹೇಳ್ತಾ ಹೋಗ್ತೀನಿ. ನೋಡಿ, ಅಡ್ಜಸ್ಟ್ಮೆಂಟ್ ಇರೋವೆಲ್ಲದು ಕೂಡ 2 ಟೈಮ್ಸ್ ಬರಬೇಕು. ಅಡ್ಜಸ್ಟ್ಮೆಂಟ್ ಇರೋದು ಏನೇ ಐಟಮ್ಸ್ ಬಂದ್ರು ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದೆಲ್ಲ 2 ಟೈಮ್ಸ್ ಬರಬೇಕು. ಬರೀ ಲೆಡ್ಜರ್ ಅಕೌಂಟ್ ಅಲ್ಲೇ ಬೇಕಾದ್ರೂ ಬರ್ಬೋದು, ಇಲ್ಲ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಎಲ್ಲೆಲ್ಲಿ ತಗೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಒನ್ ಡಿವಿಡೆಂಡ್ ಪೇಯ್ಡ್. ಡಿವಿಡೆಂಡ್ ಆಫ್ ₹23,000 ವಾಸ್ ಪೇಯ್ಡ್ ಅಂತ ಇದೆ ನೋಡಿ. ಡಿವಿಡೆಂಡ್ ಪೇಯ್ಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದು ಕಂಪಲ್ಸರಿ ಅಡ್ಜಸ್ಟ್ಮೆಂಟ್. ಎಲ್ಲಾದ್ರಲ್ಲೂ ಕೂಡ ಕೊಟ್ಟಿರ್ತಾರೆ, ಎಲ್ಲಾ ಕ್ವಶನ್ ಅಲ್ಲೂ ಈ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಇದನ್ನ ಎಲ್ಲಿ ಟ್ರೀಟ್ ಮಾಡಬೇಕು 2 ಸಲ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನೀವು ಟ್ರೀಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 2 ಸಲ. ಒಂದು, ನೀವು ಆಪರೇಟಿಂಗ್ ಆಕ್ಟಿವಿಟಿ ಏನಿರುತ್ತೆ, ಸೊ ಒಂದು ನೀವು ಆಪರೇಟಿಂಗ್ ಆಕ್ಟಿವಿಟಿ ಏನ್ ಮಾಡ್ತೀವಿ, ಸೊ ಈ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ 1 ಸಲ ನೀವು ಆಡ್ ಮಾಡಬೇಕು. ಸೊ ಇನ್ನೊಂದು ಫಿನಾನ್ಸಿಂಗ್ ಆಕ್ಟಿವಿಟಿ ಏನ್ ಮಾಡ್ತೀವಿ ಆ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಮೈನಸ್ ಮಾಡಬೇಕು. ಸೊ ಒಂದು ಟೈಮ್ ಆಡ್ ಮಾಡ್ತೀರಾ, ಇನ್ನೊಂದು ಟೈಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಲೆಸ್ ಮಾಡಬೇಕಾಗತ್ತೆ.
ದೆನ್ ಎರಡನೇ ಅಡ್ಜಸ್ಟ್ಮೆಂಟ್ ಬಂದು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡೋದು, ಶೇರ್ಸ್ ಅನ್ನ ಇಶ್ಯೂ ಮಾಡಿ ಪರ್ಚೇಸ್ ಮಾಡೋದ್ರಿಂದ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಒಂದ್ಸಲಿ ಲೆಡ್ಜರ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾನು ಲೆಡ್ಜರ್ ಮಾಡ್ಬೇಕಾದ್ರೆ ಈ ಒಂದು ಅಡ್ಜಸ್ಟ್ಮೆಂಟ್ ನಾನು ಅಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಅಂತ. ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ, ಮಿಷಿನರಿ ವಾಸ್ ಫರ್ದರ್ ಪರ್ಚೇಸ್ ಕೊಟ್ಟಿದ್ದಾರೆ. ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದೇ ಅಸೆಟ್ಸ್ ಅನ್ನ, ಫಿಕ್ಸ್ಡ್ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಕೊಟ್ರೆ, ಸೊ ಅದು ಕ್ಯಾಶ್ ಅಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿಲ್ಲ ಅಂದ್ರೆ ಕ್ಯಾಶ್ ಅಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ಯಾವುದೇ ಅಸೆಟ್ಸ್, ಯಾವುದೇ ಫಿಕ್ಸ್ಡ್ ಅಸೆಟ್ ಕೊಡ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ 2 ಟೈಮ್ಸ್ ಎಲ್ಲೆಲ್ಲಿ ತಗೋಬೇಕಪ್ಪ ಅಂದ್ರೆ, ಒಂದು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮಿಂದ ಕ್ಯಾಶ್ ಹೋಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಮೈನಸ್ ಮಾಡ್ಕೋಬೇಕು. ಇನ್ನೊಂದು ಆ ರೆಸ್ಪೆಕ್ಟಿವ್ ಲೆಡ್ಜರ್ ಅಕೌಂಟ್ ಏನ್ ಮಾಡ್ತೀರಾ, ಸೊ ಆ ರೆಸ್ಪೆಕ್ಟಿವ್ ಲೆಡ್ಜರ್ ಅಕೌಂಟ್ ಏನ್ ಮಾಡ್ತೀರಾ, ಈ ಲೆಡ್ಜರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ನೀವು ತಗೋಬೇಕಾಗುತ್ತೆ. ಪರ್ಚೇಸ್ ಮಾಡ್ತಾ ಇದ್ರೆ ಡೆಬಿಟ್ ಸೈಡ್ ತಗೋಬೇಕು. ಸಪೋಸ್ ಇದೇನಾದ್ರೂ ಸೇಲ್ಸ್ ಕೊಟ್ಬಿಟ್ಟಿದ್ರೆ ಇದು ಆಪೋಸಿಟ್ ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಪ್ಲಸ್ ಮಾಡ್ಕೊಳ್ತಿದೆ, ಲೆಡ್ಜರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕಾಯ್ತು. ಬಟ್ ಪರ್ಚೇಸ್ ಯಾವುದೇ ಫಿಕ್ಸ್ಡ್ ಅಸೆಟ್ ಕೊಡ್ಲಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ಮೈನಸ್ ಮಾಡಿ ಲೆಡ್ಜರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ, ಯಾಕಂದ್ರೆ ನಾನು ಲೆಡ್ಜರ್ ಮಾಡಬೇಕಾಗುತ್ತೆ ಮಿಷಿನರಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡಿ, ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮಿಷಿನರಿ ಮೇಲೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಇದು ಕಂಪಲ್ಸರಿ ಅಡ್ಜಸ್ಟ್ಮೆಂಟ್, ಎಲ್ಲಾ ಕ್ವಶನ್ ಅಲ್ಲೂ ಇದ್ದೇ ಇರುತ್ತೆ. ಯಾವ್ದಾದ್ರು ಅಸೆಟ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ ನೋಡಿ, ಯಾವುದೇ ಅಸೆಟ್ ಡಿಪ್ರಿಸಿಯೇಷನ್ ಕೊಡ್ಲಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಬಂದಾಗ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಆಪರೇಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಒಂದು ಸಲ ಆಡ್ ಮಾಡಿ, ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಆಡ್ ಮಾಡಬೇಕು. ಇನ್ನೊಂದು ಸಲ ನೀವು ಲೆಡ್ಜರ್ ಅಕೌಂಟ್ ಏನ್ ಮಾಡ್ತೀರಾ, ಲೆಡ್ಜರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ನೀವು ತಗೋಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಲೆಡ್ಜರ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು. 2 ಟೈಮ್ಸ್ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಪೇಯ್ಡ್ ಕೊಟ್ಟಿದ್ದಾರೆ. ಸೊ ನೋಡಿ ಪೇಯ್ಡ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನಾನು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ, ಲೆಡ್ಜರ್ ಅನ್ನ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಅಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ 2 ಟೈಮ್ಸ್ ಎಲ್ಲಿ ತಗೋಬೇಕಪ್ಪ ಅಂತ ಹೇಳಿದ್ರೆ. ಪೇಯ್ಡ್ ಅನ್ನ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಟೈಮು ಲೆಡ್ಜರ್ ಅಕೌಂಟ್ ಅಲ್ಲಿ ನೀವು ತಗೊಳ್ತೀರಾ, ಇನ್ನೊಂದು ಟೈಮು ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಅಲ್ಲಿ ತೋರಿಸ್ತೀನಿ. ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ 200 ಕೊಟ್ಟಿದ್ದಾರೆ ನೋಡಿ, ಮಿಷಿನರಿದ ಲಾಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದಾನೆ. ಸೊ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರೆ, ಸೊ ಇದು 2 ಟೈಮ್ಸ್ ನಿಮಗೆ ಲೆಡ್ಜರ್ ಅಕೌಂಟ್ ಅಲ್ಲೇ ಬರುತ್ತೆ. ಸೊ ಒಂದ್ಸಲಿ ಮಿಷಿನರಿ ಲೆಡ್ಜರ್ ಅಕೌಂಟ್ ಅಲ್ಲಿ ಬರುತ್ತೆ, ಇನ್ನೊಂದು ಸಲ ರಿಸರ್ವ್ ಲೆಡ್ಜರ್ ಅಕೌಂಟ್ ಅಲ್ಲಿ ಬರುತ್ತೆ. ಅದೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಸೊ ಇದು ಓವರ್ ಆಲ್ ಕ್ವಶನ್ ಇರ್ತಕ್ಕಂಥದ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ. ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ ಅಂದ್ರೆ 2 ಸ್ಟೆಪ್ ಅನ್ನ ಕಂಪಲ್ಸರಿ ಮಾಡಬೇಕು. ಒಂದು ನೆಸೆಸರಿ ಲೆಡ್ಜರ್ ಅಕೌಂಟ್ ಫಾರ್ ಐಟಮ್ ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್. ಯಾವ್ದೆಲ್ಲ ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಲಯಬಿಲಿಟೀಸ್ ಇರುತ್ತೆ ಅದಕ್ಕೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಯಾವ್ದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದಕ್ಕೆ ಮಾತ್ರ ಮಾಡಬೇಕು. ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಬೇಕಾದ್ರೆ ಪ್ರಿಪೇರ್ ಅನ್ನ ಮಾಡಬಹುದು. ಈಗ ಮೊದಲನೇ ಲೆಡ್ಜರ್ ಅಕೌಂಟ್ ಅನ್ನ ಮಾಡೋಣ. ಸೊ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ತೀವಿ ಅಂದ್ರೆ ಲಯಾಬಿಲಿಟಿ ಸೈಡ್ ಇಂದಾನೆ ಮಾಡೋಣ. ನೋಡಿ ಲಯಾಬಿಲಿಟಿ ಸೈಡ್ ಮೊದಲನೇದು ನಮ್ಗೆ ಯಾವ್ದಿದೆಯಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ ಇದೆ. ಶೇರ್ ಕ್ಯಾಪಿಟಲ್ ಅಂದ್ರೆ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ. ಸೊ ಯಾವಾಗ್ಲೂ ನೀವು ಲಯಾಬಿಲಿಟಿ ಸೈಡ್ ಇಂದಾನೆ ಲೆಡ್ಜರ್ ಮಾಡಿ, ಆಮೇಲೆ ಅಸೆಟ್ಸ್ ಮಾಡಕ್ ನಿಮ್ಗೆ ಈಸಿ ಆಗುತ್ತೆ. ಈಗ ಮೊದಲನೇದು ನಾನು ಶೇರ್ ಕ್ಯಾಪಿಟಲ್ಗೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ ಶೇರ್ ಕ್ಯಾಪಿಟಲ್ ಇರೋದು ಯಾವ ಸೈಡ್ ಅಪ್ಪ, ಲಯಾಬಿಲಿಟಿ ಸೈಡ್ ಇರ್ತಕ್ಕಂಥದ್ದಲ್ವಾ. ನೀವು ಯಾವುದೇ ಲಯಾಬಿಲಿಟಿ ಸೈಡ್ ನ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿ, ಫಸ್ಟ್ ಇಯರ್ ಏನಿದೆ ದಿಸ್ ಇಸ್ ಓಪನಿಂಗ್ ಬ್ಯಾಲೆನ್ಸ್, ಇದೆಲ್ಲ ಓಪನಿಂಗ್ ಬ್ಯಾಲೆನ್ಸ್. ಸೆಕೆಂಡ್ ಇಯರ್ ಏನ್ ಬರುತ್ತೆ ಇದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೇಮ್ ಥಿಂಗ್ ಫಾರ್ ಅಸೆಟ್ಸ್, ಫಸ್ಟ್ ಇಯರ್ ಇಸ್ ಓಪನಿಂಗ್, ಸೆಕೆಂಡ್ ಇಯರ್ ಇಸ್ ಕ್ಲೋಸಿಂಗ್ ಅಂತ ಕರಿತೀವಿ. ಸೊ ನೀವು ಲಯಾಬಿಲಿಟಿ ಸೈಡ್ ನೀವು ಲೆಡ್ಜರ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಅಕೌಂಟ್ ಅರ್ಥ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಲೆಡ್ಜರ್ ಮಾಡ್ತಾ ಇರೋದು. ನೀವು ಲಯಾಬಿಲಿಟಿ ಸೈಡ್ ಅಕೌಂಟ್, ಲಯಾಬಿಲಿಟಿ ಸೈಡ್ ಇರೋದ್ರಿಂದ ನೀವು ಓಪನಿಂಗ್ ಬ್ಯಾಲೆನ್ಸ್ ನ ನೀವು ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ನೀವು ಕ್ರೆಡಿಟ್ ಸೈಡ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೋಬೇಕು. ಎಷ್ಟಿದೆಯಪ್ಪ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ, ಫಸ್ಟ್ ಇಯರ್ 2 ಲ್ಯಾಕ್ ರುಪೀಸ್ ಇದೆ ಶೇರ್ ಕ್ಯಾಪಿಟಲ್ದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಇಸ್ 2 ಲ್ಯಾಕ್ ರುಪೀಸ್. ಓಪನಿಂಗ್ ಬ್ಯಾಲೆನ್ಸ್ 2 ಲ್ಯಾಕ್ಸ್. ಓಪನಿಂಗ್ ನೀವು ಕ್ರೆಡಿಟ್ ಸೈಡ್ ತಗೊಂಡಿದ್ದಾರೆ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನೀವು ಡೆಬಿಟ್ ಸೈಡ್ ತಗೊಳ್ಳಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಅರ್ಥ. ಎಷ್ಟಿದೆಯಪ್ಪ ಅಂದ್ರೆ 2,50,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ನೀವು ಯಾವುದೇ ಲಯಬಿಲಿಟಿ ಸೈಡ್ ಲೆಡ್ಜರ್ ಮಾಡಿ, ಇದು ಮೊದಲನೇ ಸ್ಟೆಪ್ ನೀವೀಗ ಫಾಲೋ ಮಾಡಬೇಕು. ಓಪನಿಂಗ್ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಡೆಬಿಟ್ ಸೈಡ್ ಅನ್ನ ತಗೋಬೇಕು. ಈಗ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅನ್ನ ತಗೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ, ನೋಡಿ ಇದೊಂದೇ ಅಡ್ಜಸ್ಟ್ಮೆಂಟ್ ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಬರ್ತಕ್ಕಂಥದ್ದು ಮೆಜಾರಿಟಿ ಟೈಮು. ಅಸೆಟ್ಸ್ ಆಫ್ ಧೃತಿ ಲಿಮಿಟೆಡ್ ನ ಪರ್ಚೇಸ್ ಮಾಡ್ತಾ ಇದಾರೆ. ಸೊ ಅಂದ್ರೆ ಧೃತಿ ಲಿಮಿಟೆಡ್ ನ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ.
ಫಾರ್ ಎ ಕನ್ಸಿಡರೇಷನ್ ಅಂದ್ರೆ ಎಷ್ಟು ಅಮೌಂಟ್ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ 50,000ಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಈ ಒಂದು ಕಂಪನಿ ಯಾವ್ದೊಂದು ರೀತಿ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ 50,000 ರೂಪಾಯಿಗೆ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ ಅಸೆಟ್ಸ್ ಅನ್ನ ಯಾವ ತರ ಪರ್ಚೇಸ್ ಮಾಡ್ತೀನಿ 50,000 ರೂಪಾಯಿನ ಅಂತ ಹೇಳಿದ್ರೆ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ದಟ್ ಈಸ್ 50,000 ಪೇಯಬಲ್ ಇನ್ ಶೇರ್ಸ್. 50,000 ಹೆಂಗ್ ಪೇಮೆಂಟ್ ಮಾಡ್ತೀನಿ, ಶೇರ್ಸ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಅಸೆಟ್ಸ್ ಪರ್ಚೇಸ್. ಸೊ ನೀವು ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಸೆಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಕ್ರೆಡಿಟ್ ಸೈಡ್ ತಗೊಳ್ಳಿ, ಅಸೆಟ್ಸ್ ಪರ್ಚೇಸ್ ಅಂತ. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇರೋದಪ್ಪ ಅಂತ ಹೇಳಿದ್ರೆ 50,000ಕ್ಕೆ ಅಂತ ಹೇಳಿದ್ದಾನೆ. 50,000 ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅರ್ಥ, ಸರಿನಾ? ಬಟ್ ಆ ಅಸೆಟ್ಸ್ 50,000 ಏನ್ ಕೊಟ್ಟಿದ್ದಾನೆ, ಆ ಅಸೆಟ್ಸ್ ಪರ್ಚೇಸ್ ಯಾವೆಲ್ಲ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸ್ಟಾಕ್ 20,000ಕ್ಕೆ, ಮಿಷಿನರಿ 25,000ಕ್ಕೆ. ಸೊ ಅಸೆಟ್ಸ್ ನೇಮ್ ಅನ್ನ ಕೊಟ್ಟಿದ್ದಾನೆ, ಅದನ್ನ ನೀವು ಬರ್ಕೋಬೇಕು. ಸ್ಟಾಕ್ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಪರ್ಚೇಸ್ ಮಾಡ್ತಾ ಇರೋದು 20,000ಕ್ಕೆ ಸ್ಟಾಕ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಮಿಷಿನರಿಯನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಎಷ್ಟಕ್ಕೆ, 25,000ಕ್ಕೆ ಮಿಷಿನರಿಯನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಸರಿನಾ? ನೋಡಿ, ಈಗ ಈ ಒಂದು ಧೃತಿ ಲಿಮಿಟೆಡ್ಗೆ ಎಷ್ಟಪ್ಪ ಪೇಮೆಂಟ್ ಮಾಡ್ತಾ ಇರೋದು ಅಂದ್ರೆ 50,000 ರೂಪಾಯಿನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈಗ ನೀವೇ ಯಾವ್ದನೋ ಒಂದು ಕಂಪನಿಗೆ 50,000 ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟು ನಾನು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು 50,000ದ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಬೇಕು. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಅಸೆಟ್ ಪರ್ಚೇಸ್ ಮಾಡ್ತಾ ಇದ್ದೀನಿ 50,000ಕ್ಕೆ. ಆ ಅಸೆಟ್ಸ್ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಟಾಕು 20,000 ಪರ್ಚೇಸ್ ಮಾಡ್ತಾ ಇದ್ದೀನಿ, ಮಿಷಿನರಿ 25,000 ಪರ್ಚೇಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವೆರಡು ಟೋಟಲ್ ಮಾಡಿದ್ರೆ ನಿಮ್ಗೆ 45,000 ಆಯ್ತು ಅಷ್ಟೇ. ಬಟ್ ನೀನ್ ಪೇಮೆಂಟ್ ಮಾಡೋದು ಎಷ್ಟು, 50,000 ಪೇಮೆಂಟ್ ಮಾಡಿದ್ಯಾ, ಬಟ್ ಅಸೆಟ್ ಪರ್ಚೇಸ್ ಮಾಡೋದು ಬರೀ 45,000 ರೂಪಾಯಿಗೆ ಆಗಿದೆ. ಹಾಗಾಗಿ 5,000 ಎಕ್ಸ್ಟ್ರಾ ಅಮೌಂಟ್ ಏನಿದೆಯಲ್ವಾ, ಅದನ್ನ ಯಾವ್ದಕ್ಕೆ ಪೇಮೆಂಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಗುಡ್ ವಿಲ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಬ್ಯಾಲೆನ್ಸ್ ಈಗ ಇನ್ನ ಎಕ್ಸ್ಟ್ರಾ 5,000 ರೂಪಾಯಿ ಏನಿದೆ, ಸೊ ಈ ಬ್ಯಾಲೆನ್ಸ್ ಫಿಗರ್ನ ಗುಡ್ ವಿಲ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಈ ಒಂದು ಕ್ವಶನ್ ಅಲ್ಲಿ ಬ್ಯಾಲೆನ್ಸ್ ಫಿಗರ್ 5,000 ರೂಪಾಯಿ ಗುಡ್ ವಿಲ್ ಹೈಡ್ ಆಗಿದೆ ಅಂತ ಅರ್ಥ. ಏನಕ್ಕೆ ಅಂದ್ರೆ ಅವ್ರು ಹೇಳ್ಬೇಕು 50,000 ಪರ್ಚೇಸ್ ಮಾಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಸ್ಟಾಕ್ 25,000, ಮಿಷಿನರಿ 25,000 ಅಂತ ಹೇಳಿದ್ರೆ 50,000 ಅಲ್ಲೇ ಆಯ್ತು, ಗುಡ್ ವಿಲ್ ಬರ್ತಿರ್ಲಿಲ್ಲ. ಬಟ್ ಅವ್ರು 50,000 ಅಂತ ಹೇಳ್ಬಿಟ್ಟು ಸ್ಟಾಕ್ 20,000, ಮಿಷಿನರಿ 25,000 ಅಂತ ಹೇಳಿದ್ರೆ ಎರಡು ಟೋಟಲ್ ಮಾಡಿದ್ರೆ ಬರೀ 45,000 ಆಯ್ತು. ಇನ್ನು 5,000 ಎಲ್ಲಿ ಕೊಟ್ಟಿಲ್ಲ. ಸೊ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ 5,000 ಎಕ್ಸ್ಟ್ರಾ ಏನ್ ಪೇಮೆಂಟ್ ಮಾಡಿದ್ದಾರೆ ಅದು ಗುಡ್ ವಿಲ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಈಗ ನೋಡಿ, ಸೊ ನೀವು ಈ ಮೂರನ್ನ ಟೋಟಲ್ ಮಾಡಿದ್ರೆ 20 + 25 + 5 ಮೂರು ಟೋಟಲ್ ಮಾಡಿದ್ರೆ 50,000 ರೂಪಾಯಿ ಅಸೆಟ್ ಪರ್ಚೇಸ್ ಆಗೋಯ್ತು. ಸೊ ಇದು ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಹೀಗೆ ಕೊಟ್ಟಿರ್ತಾರೆ. ಶೇರ್ಸ್ ಅನ್ನು ಇಶ್ಯೂ ಮಾಡಿ ಅಸೆಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು. ಯಾವ್ಯಾವ ಅಸೆಟ್ ಅನ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ಅಸೆಟ್ ಅನ್ನ ತಗೊಳ್ಳಿ. ಬಟ್ ತಗೋಬೇಕಾದ್ರೆ ಈ ತರ ಕೊಟ್ಟಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಷ್ಟು ಅವ್ರ ಕನ್ಸಿಡರೇಷನ್ ನ ಪೇಮೆಂಟ್ ಮಾಡ್ತಾ ಇರೋದು, ಯಾವ್ಯಾವ ಅಸೆಟ್ ನ ಪರ್ಚೇಸ್ ಮಾಡ್ತಾ ಇದಾರೆ, ಆ ಎಲ್ಲ ಅಸೆಟ್ ನ ಟೋಟಲ್ ಮಾಡ್ಕೊಂಡ್ರೆ ಅಷ್ಟು ಅಮೌಂಟ್ ಬರುತ್ತಾ ಬರಲ್ವಾ. ಅಷ್ಟು ಅಮೌಂಟ್ ಬಂದ್ರೆ ಬ್ಯಾಲೆನ್ಸ್ ಫಿಗರ್ ಗುಡ್ ವಿಲ್ ಬರಲ್ಲ. ಅಷ್ಟು ಅಮೌಂಟ್ ಬರ್ತಿಲ್ಲ ಅಂತ ಹೇಳಿದ್ರೆ ಡಿಫರೆನ್ಸ್ ಅಮೌಂಟ್ ಅನ್ನ ನೀವು ಗುಡ್ ವಿಲ್ ಅಂತ ತಗೋಬೇಕಾಗುತ್ತೆ. ಸೊ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಶೇರ್ ಕ್ಯಾಪಿಟಲ್ ರಿಲೇಟೆಡ್ ಇಲ್ಲ. ಈಗ ನೀವು ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಸೊ ಈ ಕಡೆ ಎಷ್ಟು ಬರುತ್ತಪ್ಪ ಅಂದ್ರೆ 2,50,000 ಬರುತ್ತೆ. ದೆನ್ ಈ ಕಡೆನೂ ಕೂಡ 2,50,000 ಬರುತ್ತೆ. 2,50,000 ಬರುತ್ತೆ. ಸೊ ಎರಡು ಕಡೆ ಕೂಡ ಟೋಟಲ್ ಮಾಡಿದ್ರೆ ನಿಮಗೆ 2,50,000 2,50,000 ಬರುತ್ತೆ. ನೋಡಿ, ಈ ತರ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ರೆ, ಸೊ ಈ ತರ ಅಡ್ಜಸ್ಟ್ಮೆಂಟ್ ಏನಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡಿಫರೆನ್ಸ್ ಬರಲ್ಲ. ಎರಡೂ ಕಡೆ ಈಕ್ವಲ್ ಆಗಿ ಬರುತ್ತೆ. ಏನಾದ್ರು ಡಿಫರೆನ್ಸ್ ಬರ್ತಾ ಇದ್ರೆ ಅದು ಗುಡ್ ವಿಲ್ ಆಗಿ ನಿಮ್ಗೆ ಡಿಫರೆನ್ಸ್ ಬರ್ತಾ ಇರುತ್ತೆ, ಬಿಟ್ರೆ ಬೇರೆ ಯಾವುದು ನಿಮ್ಗೆ ಡಿಫರೆನ್ಸ್ ಬರಬಾರ್ದು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಪನಿಂಗ್ ಕ್ರೆಡಿಟ್ ತಗೋಬೇಕು, ಕ್ಲೋಸಿಂಗ್ ಡೆಬಿಟ್ ತಗೋಬೇಕು. ಅಸೆಟ್ ಪರ್ಚೇಸ್ ಮಾಡಿದಾನೆ, ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕ್ರೆಡಿಟ್ ಸೈಡ್ ತಗೊಳ್ಳಿ. ಅಷ್ಟು ಅಸೆಟ್ ನ ಬರ್ಕೊಂಡು ಟೋಟಲ್ ಮಾಡ್ಕೊಳ್ಳಿ. 2,50,000 ಕ್ರೆಡಿಟ್ ಸೈಡ್ ಇದೆ, ಸೊ ಡೆಬಿಟ್ ಸೈಡ್ ಕೂಡ 2,50,000 ಬರ್ತಾ ಇದೆ. ಸೊ ಯಾವುದು ಡಿಫರೆನ್ಸ್ ಬರಲ್ಲ, ಸರಿನಾ? ಇದು ಮೊದಲನೇ ಲೆಡ್ಜರ್ ಅಕೌಂಟ್ ಶೇರ್ ಕ್ಯಾಪಿಟಲ್ ರಿಲೇಟೆಡ್. ಇನ್ನ ಎರಡನೇದು ಯಾವ ಅಸೆಟ್ಗೆ ನಾವು ಲೆಡ್ಜರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಜನರಲ್ ರಿಸರ್ವ್ಗೆ ಲೆಡ್ಜರ್ ಮಾಡಬೇಕು. ಯಾಕಂದ್ರೆ ಜನರಲ್ ರಿಸರ್ವ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ
ನೋಡಿ, ಎರಡನೇ ಲೆಡ್ಜರ್ ನಾವು ಯಾವ್ದಕ್ಕೆ ಮಾಡಬೇಕು ಅಂದ್ರೆ ಜನರಲ್ ರಿಸರ್ವ್ಗೆ ಮಾಡಬೇಕು, ಯಾಕಂದ್ರೆ ಜನರಲ್ ರಿಸರ್ವ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಜನರಲ್ ರಿಸರ್ವ್ಗೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡೋಣ. ಸೊ ಜನರಲ್ ರಿಸರ್ವ್ ಯಾವ ಸೈಡ್ ಇದೆಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ, ನೋಡಿ ಜನರಲ್ ರಿಸರ್ವ್ ಲಯಬಿಲಿಟಿ ಸೈಡ್ ಇದೆ. ಸೊ ಹಾಗಾಗಿ ಲೆಡ್ಜರ್ ಅಕೌಂಟ್ ಮಾಡ್ತೀರಾ ಅಂದ್ರೆ, ನಾನು ಆಗ್ಲೇ ಹೇಳಿದೆ ಯಾವುದೇ ಲಯಬಿಲಿಟಿ ಸೈಡ್ ನೀವು ಲೆಡ್ಜರ್ ಮಾಡ್ತೀರಾ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೋಬೇಕು. ಸೊ ಈಗ ನಾನು ತಗೊಳ್ತೀನಿ ಜನರಲ್ ರಿಸರ್ವ್ಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡ್ ತಗೊಳ್ತೀನಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಿದೆಯಪ್ಪ ಅಂದ್ರೆ 50,000 ಓಪನಿಂಗ್ ಬ್ಯಾಲೆನ್ಸ್ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಡೆಬಿಟ್ ಸೈಡ್ ತಗೊಳ್ತೀನಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟಿದೆಯಪ್ಪ ಅಂದ್ರೆ 60,000 ಇದೆ. ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ತಗೊಂಡಾದ್ಮೇಲೆ ಸೀದಾ ಅಡ್ಜಸ್ಟ್ಮೆಂಟ್ ಹೋಗಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಬರೋದು ಜನರಲ್ ರಿಸರ್ವ್ಗೆ ಸಂಬಂಧಪಟ್ಟಂತೆ. ಲಾಸ್ ಆನ್ ಸೇಲ್ ಆಫ್ ಮಿಷನರಿ ₹200 ವಾಸ್ ರಿಟರ್ನ್ ಆಫ್ ಟು ಜನರಲ್ ರಿಸರ್ವ್. ಅಂದ್ರೆ ಏನು ಲಾಸ್ ಆಗುತ್ತೆ, ಮಿಷನರಿನ ಸೇಲ್ ಮಾಡಿದಾಗ ಏನ್ ಲಾಸ್ ಆಗಿದೆ, ಮಿಷಿನರಿಯನ್ನ ಸೇಲ್ ಮಾಡಿದಾಗ ಏನು ಲಾಸ್ ಆಗಿದೆ ಆ ಲಾಸ್ ಅನ್ನ ₹200 ಏನಿದೆ ಅದನ್ನ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ಗೊತ್ತು, ನಾನು ಡೈರೆಕ್ಟ್ ಆಗಿ ಬೇಕಾದ್ರೆ ಈ ಸೈಡ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ನಾನು ಲೆಡ್ಜರ್ ಅಕೌಂಟ್ ಅನ್ನ, ಮಿಷಿನರಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿದಾದ್ಮೇಲೆ ಈ ಜನರಲ್ ರಿಸರ್ವ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಕ್ಲೋಸ್ ಮಾಡೋದಿಲ್ಲ, ಯಾಕೆಂದ್ರೆ ಆ ಮಿಷಿನರಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿದಾದ್ಮೇಲೆ ಆನ್ಸರ್ಸ್ ಅನ್ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಆ ಮಿಷಿನರಿ ಲೆಡ್ಜರ್ ಮಾಡಿದ್ಮೇಲೆ ಈ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೊಡ್ತೀನಿ. ಅದನ್ನ ಬಿಟ್ರೆ ನೆಕ್ಸ್ಟ್ ನೀವು ಲಯಬಿಲಿಟಿ ಸೈಡ್ ಇನ್ ಯಾವ್ದನ್ನ ಲೆಡ್ಜರ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಇನ್ ಯಾವ್ದಿದೆ ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದೆ ನೋಡಿ ಲೆಡ್ಜರ್ ಅಕೌಂಟ್, ಅದು ಕೂಡ ಲಯಬಿಲಿಟಿ ಸೈಡ್ ಇದೆ. ಸೊ ಲಯಬಿಲಿಟಿ ಸೈಡ್ ಇಂದ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡೋಣ. ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಕ್ರೆಡಿಟ್ ಸೈಡ್ ತಗೋಬೇಕು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಪ್ಪ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ 30,000 ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ರೆಡಿಟ್ ಸೈಡ್ ತಗೊಳ್ಳಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಸೈಡ್ ತಗೊಳ್ಳಿ, 35,000 ಕೊಟ್ಟಿದ್ದಾರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 35,000 ಕೊಟ್ಟಿದ್ದಾರೆ. ಸೊ ಒನ್ಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಅನ್ನ ತಗೊಂಡಾದ್ಮೇಲೆ ಸೊ ಅಡ್ಜಸ್ಟ್ಮೆಂಟ್ ಏನಿದೆಯಪ್ಪ ಅಂದ್ರೆ ನೋಡಿ, ಟ್ಯಾಕ್ಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಕಂಪಲ್ಸರಿ ಇದ್ದೇ ಇರುತ್ತೆ, ಎಲ್ಲ ಕ್ವಶನ್ ಅಲ್ಲೂ ಇದ್ದೇ ಇರುತ್ತೆ. ನೀವೇನು ನೋಡಬೇಡಿ, ಆ ಟ್ಯಾಕ್ಸ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಏನಾದ್ರೂ ಕೊಡ್ಲಿ, ಯಾವ ತರನಾದ್ರೂ ಸೆಂಟೆನ್ಸ್ ಕೊಡ್ಲಿ, ಜಸ್ಟ್ ಆ ಸೆಂಟೆನ್ಸ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಪೇಯ್ಡ್ ಅನ್ನೋ ವರ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದಾರ ಕೊಟ್ಟಿಲ್ವಾ ಅಷ್ಟನ್ನ ಮಾತ್ರ ಅಬ್ಸರ್ವ್ ಮಾಡಿ. ಪೇಯ್ಡ್ ಅನ್ನೋ ವರ್ಡ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದಾರ ಕೊಟ್ಟಿಲ್ವಾ ಅಂತ ನೋಡಿ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ, 33,000 ಪೇಮೆಂಟ್ ಮಾಡಿದೀವಿ ಅಂತ ಅರ್ಥ. ಪೇಯ್ಡ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೇಯ್ಡ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ ನೀವು ಸೀದಾ ಟ್ಯಾಕ್ಸ್ ಅಕೌಂಟ್ ಅಲ್ಲಿ ನೀವೇನ್ ಮಾಡಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ಳಿ. ದಟ್ ಮೀನ್ಸ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಟ್ಯಾಕ್ಸ್ ಪೇಯ್ಡ್ ಅಂತ ಅರ್ಥ. ಓಕೆ, ಟು ಟ್ಯಾಕ್ಸ್ ಪೇಯ್ಡ್, ಆಲ್ರೆಡಿ ಪೇಮೆಂಟ್ ಮಾಡಿದೀವಿ ಅಂತ ಅರ್ಥ. ಸೊ ಹಾಗಾಗಿ ಪೇಯ್ಡ್ ಅನ್ನೋ ವರ್ಡ್ ಕೊಟ್ಟಿದ್ರೆ ಮಾತ್ರನೇ ನೀವು ಈ ತರ ಬರ್ಕೊಳ್ಳಿ. ಟ್ಯಾಕ್ಸ್ ಪೇಯ್ಡ್ ಬ್ಯಾಂಕ್ ಅಕೌಂಟ್ ಅಂತನಾದ್ರೂ ಬರ್ಕೊಳ್ಳಿ ಅಥವಾ ಟ್ಯಾಕ್ಸ್ ಪೇಯ್ಡ್ ಅಂತನಾದ್ರೂ ಬರ್ಕೊಳ್ಳಿ. ಸೊ ನಿಮ್ಗೆ 33,000 ಬರುತ್ತೆ. ಪೇಯ್ಡ್ ಅನ್ನೋ ವರ್ಡ್ ಕೊಟ್ಟಿದ್ರೆ ಮಾತ್ರನೇ ಈ ಕಡೆ ಡೆಬಿಟ್ ಸೈಡ್ ಬರ್ಕೋಬೇಕು. ಸರ್ ಪೇಯ್ಡ್ ಅನ್ನೋ ವರ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಕ್ರೆಡಿಟ್ ಸೈಡ್ ಬರ್ಕೋಬೇಕಾಗುತ್ತೆ, ಡೆಬಿಟ್ ಸೈಡ್ ಬರ್ಕೋಬಾರ್ದು. ಪೇಯ್ಡ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೆಬಿಟ್ ಸೈಡ್ ಬರ್ಕೋಬೇಕಾಗುತ್ತೆ. ಸೊ ಇದೊಂದೇ ಅಡ್ಜಸ್ಟ್ಮೆಂಟ್ ಬರೋದು. ಇಲ್ಲ ಪೇಯ್ಡ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಪೇಯ್ಡ್ ಆಗಿಲ್ಲ ಅಂತ ಹೇಳ್ತಾರೆ. ಪೇಯ್ಡ್ ಅನ್ನೋ ವರ್ಡ್ ಅನ್ನ ನೋಡಿದ್ರೆ ನೀವು ಡೆಬಿಟ್ ಸೈಡ್ ಬರ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಕ್ರೆಡಿಟ್ ಸೈಡ್ ಬರ್ಕೋಬೇಕಾಗುತ್ತೆ. ಸೊ ಈಗ ನೀವು ಕ್ಲೋಸ್ ಮಾಡಿ. ಸೊ ಇನ್ಯಾವುದು ಇಲ್ಲ, ಟೋಟಲ್ ಮಾಡ್ಕೊಂಡ್ರೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ 68,000 ಡೆಬಿಟ್ ಸೈಡ್ ಇದೆ. ಕ್ರೆಡಿಟ್ ಸೈಡ್ ಕೂಡ ಎಷ್ಟು ಬರಬೇಕಪ್ಪ, 68,000 ಬರಬೇಕು. ಡಿಫರೆನ್ಸ್ ಅಮೌಂಟ್ ಬರ್ತಾ ಇದೆ ಬ್ಯಾಲೆನ್ಸಿ ಫಿಗರ್. ಸೊ ಎಷ್ಟು ಬರ್ತಪ್ಪ ಅಂದ್ರೆ ಬ್ಯಾಲೆನ್ಸಿ ಫಿಗರ್ 38,000 ಬ್ಯಾಲೆನ್ಸಿ ಫಿಗರ್ ಬರ್ತಾ ಇದೆ. ಈ ಒಂದು ಬ್ಯಾಲೆನ್ಸಿ ಫಿಗರ್ ನ ನಾವೇನಂತ ಕರಿತೀವಿ ಅಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ದಿಸ್ ಇಸ್ ಬ್ಯಾಲೆನ್ಸ್ ಫಿಗರ್ ಅಂತ ಕರಿತೀವಿ. ಸೊ ಪೇಯ್ಡ್ ಅನ್ನೋ ವರ್ಡ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಡೆಬಿಟ್ ಸೈಡ್ ತಗೋಬೇಕು, ಕ್ರೆಡಿಟ್ ಸೈಡ್ ಅವಾಗ ಬ್ಯಾಲೆನ್ಸ್ ಫಿಗರ್ ಬರುತ್ತೆ. ಸೊ ಇದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ಗೆ ಇರ್ತಕ್ಕಂಥ ಲೆಡ್ಜರ್ ಅಕೌಂಟ್. ನೆಕ್ಸ್ಟ್ ಇನ್ ಯಾವ್ದಾದ್ರು ಲಯಬಿಲಿಟಿ ಸೈಡ್ ಲೆಡ್ಜರ್ ಮಾಡೋದಿದ್ಯಾ ಅಂದ್ರೆ ನೋಡಿ, ಶೇರ್ ಕ್ಯಾಪಿಟಲ್ ಆಯ್ತು, ರಿಸರ್ವ್ ಆಯ್ತು, ಇನ್ ಯಾವ್ದು ಲೆಡ್ಜರ್ ಇಲ್ಲ, ಪ್ರಾವಿಷನ್ ಫಾರ್ ಆಯ್ತು. ಅಸೆಟ್ ಸೈಡ್ ನೋಡಿದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಲ್ಲ, ಪ್ಲಾಂಟ್ ಅಂಡ್ ಮಿಷನರಿಗೆ ನಾವು ಲೆಡ್ಜರ್ ಮಾಡಬೇಕು. ಸೊ ನೋಡಿ, ಪ್ಲಾಂಟ್ ಅಂಡ್ ಮಿಷನರಿ ಇದು ಅಸೆಟ್ ಸೈಡ್ ನೀವು ಲೆಡ್ಜರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಪ್ಲಾಂಟ್ ಅಂಡ್ ಮಿಷನರಿಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದಕ್ಕೆ ಲೆಡ್ಜರ್ ಅನ್ನ ಮಾಡೋಣ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಇಸ್ ಅನ್ ಅಸೆಟ್ ಸೈಡ್ ನೀವು ಯಾವುದೇ ಲೆಡ್ಜರ್ ಮಾಡ್ತಾ ಇದ್ದೀರಾ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ನ ನೀವು ಡೆಬಿಟ್ ಸೈಡ್ ತಗೋಬೇಕು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್.
ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನೀವು ಡೆಬಿಟ್ ಸೈಡ್ ತಗೋಬೇಕು. ನೋಡಿ ಲಯಬಿಲಿಟಿ ಸೈಡ್ ಮೇಲ್ಗಡೆ ಮಾಡಿದ್ರೆ ಓಪನಿಂಗ್ ಕ್ರೆಡಿಟ್ ಸೈಡ್ ತಗೊಂಡಿದ್ದೀನಿ. ಓಪನಿಂಗ್ ಎಲ್ಲ ಕ್ರೆಡಿಟ್ ಸೈಡ್, ಕ್ಲೋಸಿಂಗ್ ಎಲ್ಲ ಡೆಬಿಟ್ ಸೈಡ್. ಬಟ್ ಅಸೆಟ್ ಮಾಡಬೇಕಾದ್ರೆ ನೀವು ರಿವರ್ಸ್ ಆಗಿ ಮಾಡಬೇಕು. ಓಪನಿಂಗ್ ಎಲ್ಲ ಡೆಬಿಟ್ ಸೈಡ್ ತಗೋಬೇಕು, ಕ್ಲೋಸಿಂಗ್ ಎಲ್ಲ ನೀವು ಕ್ರೆಡಿಟ್ ಸೈಡ್ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಪ್ಲಾಂಟ್ ಅಂಡ್ ಮಿಷನರಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಲ್ಯಾಂಡ್ 1,50,000 ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ತೀನಿ 1,50,000. 1,50,000. ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ 1,69,000 ಕೊಟ್ಟಿದ್ದಾರೆ. ಸೊ ಇದು ಅಸೆಟ್ಸ್ ಮಾಡ್ಬೇಕಾದ್ರೆ ನೀವು ಹೀಗೆ ಮಾಡಬೇಕು. ಓಪನಿಂಗ್ ಡೆಬಿಟ್, ಕ್ಲೋಸಿಂಗ್ ಕ್ರೆಡಿಟ್ ಸೈಡ್ ತಗೋಬೇಕು. ಈಗ ಒನ್ಸ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅನ್ನ ತಗೊಂಡಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಅನ್ನ ನೋಡಿ. ಸೊ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ತಗೊಂಡಾದ್ಮೇಲೆ ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಒಂದೊಂದು ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೊಂಬನ್ನಿ. ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಿಷಿನರಿ ಅಂತ ವರ್ಡ್ ಇದ್ರೆ ತಗೊಳ್ಳಿ, ಪ್ಲಾಂಟ್ ಅಥವಾ ಮಿಷಿನರಿ ಅಂತ ಇದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ಲಾಂಟ್ ಅಂತಾನೂ ಇಲ್ಲ, ಮಿಷಿನರಿನೂ ಅಂತಾನೂ ಇಲ್ಲ, ಬರಲ್ಲ. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ಲಾಂಟ್ ಅಥವಾ ಮಿಷಿನರಿ ಅಂತ ಇದೆಯಾ ಅಂತ ಹೇಳಿದ್ರೆ ಹೌದು. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಿಷಿನರಿನೂ ಕೂಡ 25,000 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಮಿಷಿನರಿ ವರ್ಡ್ ಇದೆ ಅಂದ್ರೆ ಈ ಮಿಷಿನರಿ ಅಕೌಂಟ್ ಅಲ್ಲಿ ಅದು ಬರಲೇಬೇಕು. ಈಗ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿರೋ ಮಿಷಿನರಿ 25,000 ಆಲ್ರೆಡಿ ಒನ್ ಟೈಮ್ ನಾನು ತಗೊಂಡ್ಬಿಟ್ಟಿದ್ದೀನಿ. ನೋಡಿ 25,000 ಏನಿದೆ ಆ ಮಿಷಿನರಿ ಅಮೌಂಟ್ ಅನ್ನ ಒನ್ ಟೈಮ್ ಇಲ್ಲಿ ನಾನು ತಗೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ 25,000 ಇಲ್ಲಿ ತಗೊಂಡಿದ್ದೀನಿ, ಸರಿನಾ? ನೋಡಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಮಿಷಿನರಿ 25,000 ಇದೆ ಅಂದ್ರೆ ಈಗ ಅದೇ ಮಿಷಿನರಿ ಅಕೌಂಟ್ ಅನ್ನ ಮಾಡಬೇಕಾದ್ರೆ ಇದು ಈಗ ಕ್ರೆಡಿಟ್ ಸೈಡ್ ಇದೆ ಮಿಷಿನರಿ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಮಿಷಿನರಿ ಕ್ರೆಡಿಟ್ ಸೈಡ್ ಇದೆ. ಹಾಗಾಗಿ ಈಗ ನಾನು ಮಿಷಿನರಿ ಅಕೌಂಟ್ ಅನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕ್ರೆಡಿಟ್ ಸೈಡ್ ಇರೋ ಆ ಮಿಷಿನರಿ 25,000 ಏನಾಗಬೇಕು, ಡೆಬಿಟ್ ಸೈಡ್ ಬರಬೇಕು ಅಂದ್ರೆ ಅದನ್ನ ಯಾವ ಅಕೌಂಟ್ ಅಲ್ಲಿ ಇದೆಯಪ್ಪ ಅಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇದೆ. ಸೊ ಹಾಗಾಗಿ ನಾನು ಅಕೌಂಟ್ ನೇಮ್ ನ ಬರ್ಕೋಬೇಕು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 25,000 ರೂಪೀಸ್ ತಗೊಳ್ತೀನಿ. ನೋಡಿ ಇದು 25,000 ರೂಪೀಸ್ ಏನಿದೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ 25,000 ರೂಪೀಸ್. ಒನ್ ಟೈಮ್ ನಾನು ಇಲ್ಲಿ ತಗೊಂಡಿದ್ದೀನಿ, ಇನ್ನೊಂದು ಟೈಮು ಮಿಷಿನರಿ ಅಕೌಂಟ್ ಅಲ್ಲಿ 25,000 ತಗೊಂಡಿದ್ದೀನಿ. ಸೊ ಇನ್ನ ಈ 25,000 ಇನ್ನ ಎಲ್ಲೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರೋ ಹಾಗಿಲ್ಲ. ಏನಕ್ಕೆ ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಶೇರ್ಸ್ ಅನ್ನ ಇಶ್ಯೂ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಂಡೆ. ಈಗ ಅದೇ ಅಸೆಟ್ ಅಕೌಂಟ್ ಮಾಡ್ಬೇಕಾದ್ರೆ ನಾನು ಡೆಬಿಟ್ ಸೈಡೇ ತಗೋಬೇಕು. 2 ಟೈಮ್ ಇಲ್ಲೇ ಆಗೋಯ್ತು, ಇನ್ನೆಲ್ಲೂ ಕೂಡ ಈ ಅಮೌಂಟ್ ಅನ್ನ ತಗೋಬಾರ್ದು. ಶೇರ್ಸ್ ಅನ್ನ ಇಶ್ಯೂ ಮಾಡಿ ಅಸೆಟ್ ಪರ್ಚೇಸ್ ಮಾಡಿದ್ರೆ ಅಸೆಟ್ ಅಕೌಂಟ್ ಫಿಕ್ಸ್ಡ್ ಅಸೆಟ್ ಆಗಿದ್ರೆ ನೀವು ಇದೇ ತರನೇ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ನೆಕ್ಸ್ಟ್ ಈಗ ಎರಡನೇ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಎಸ್. ನೋಡಿ ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಿಷಿನರಿ ವಾಸ್ ಫರ್ದರ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದಾನೆ. ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಲೆಡ್ಜರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತಗೋಬೇಕು ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಮಿಷಿನರಿ ಫರ್ದರ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅಸ್ಯೂಮ್ ದಟ್ ದಿಸ್ ಇಸ್ ಅ ಕ್ಯಾಶ್ ಪರ್ಚೇಸ್ ಅಂತ ಅರ್ಥ. ಮೇಲ್ಗಡೆ ಇರೋದು ಶೇರ್ಸ್ ಪರ್ಚೇಸ್. ಶೇರ್ಸ್ ಅಲ್ಲಿ ಇಶ್ಯೂ ಮಾಡಿದ್ರೆ ನೀವು ಶೇರ್ಸ್ ಅಂತಾನೆ ಬರ್ಕೋಬೇಕು, ಬಿಟ್ರೆ ಪರ್ಚೇಸ್ ಅಂತ ತಗೋಬಾರ್ದು. ಬಟ್ ಮೂರನೇ ಅಡ್ಜಸ್ಟ್ಮೆಂಟ್ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಏನು ಹೇಳಿಲ್ಲ ಅಂದ್ರೆ ಅದು ಕ್ಯಾಶ್ಗೆ ಅಂತಾನೆ ಅರ್ಥ. ಟು ಪರ್ಚೇಸ್ ಪರ್ಚೇಸ್ ಅಕೌಂಟ್. ಎಷ್ಟು ಪರ್ಚೇಸ್ ಮಾಡ್ತಾ ಇದಾರೆ ಅಂತಪ್ಪ ಅಂತ ಹೇಳಿದ್ರೆ 8,000 ರೂಪೀಸ್ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಪರ್ಚೇಸ್ ಅಕೌಂಟ್ 8,000 ರೂಪೀಸ್. 8,000ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, 8,000 ಅಂತ ತಗೊಂಡಿದ್ದೀನಿ. ಇದು ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಮಿಷಿನರಿ. ನೆಕ್ಸ್ಟ್ ಮಿಷಿನರಿ ಆಯ್ತು. ನಾಲ್ಕನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಮಿಷಿನರಿ ರಿಲೇಟೆಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ನೋಡಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಅಸೆಟ್ ಡಿಪ್ರಿಸಿಯೇಷನ್ ಕೊಡ್ಲಿ, ಡಿಪ್ರಿಸಿಯೇಷನ್ ಕೊಟ್ರೆ ಕ್ರೆಡಿಟ್ ಸೈಡ್ ತಗೊಳ್ಳಿ ಬೈ ಡಿಪ್ರಿಸಿಯೇಷನ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರಪ್ಪ ಅಸೆಟ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ 12,000 ರೂಪೀಸ್ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ 12,000. ಇದು ನಾಲ್ಕನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಇನ್ಯಾವುದನ್ನ ಅಸೆಟ್ ರಿಲೇಟೆಡ್ ಮಿಷಿನರಿ ರಿಲೇಟೆಡ್ ಇದೆಯಾ ಅಂದ್ರೆ ಐದನೇ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ರಿಲೇಟೆಡ್ ಬರಲ್ಲ. ಆರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಮಿಷಿನರಿ ಕೊಟ್ಟಿದ್ದಾರೆ. ಏನದು ಮಿಷಿನರಿ ಅಂದ್ರೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಅಂತ ಕೊಟ್ಟಿದ್ದಾರೆ, ಸರಿನಾ? 200 ರೂಪೀಸ್ ಲಾಸ್ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ ಅಥವಾ ಪ್ರಾಫಿಟ್ ಏನ್ ಬೇಕಾದ್ರೂ ಕೊಡಬಹುದು.
ಅಸೆಟ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ಪ್ರಾಫಿಟ್ ಕೊಟ್ರೆ ಡೆಬಿಟ್ ಸೈಡ್ ತಗೊಳ್ಳಿ, ಲಾಸ್ ಕೊಟ್ರೆ ಕ್ರೆಡಿಟ್ ಸೈಡ್ ತಗೊಳ್ಳಿ. ಸಿ ಕ್ವಶನ್ ಅಲ್ಲಿ ಲಾಸ್ ಕೊಟ್ಟಿದ್ದಾರೆ, ಬೈ ಪ್ರಾಫಿಟ್ ಕೊಟ್ರೆ ಡೆಬಿಟ್ ಸೈಡ್ ತಗೊಳ್ತೀರಾ, ಬಟ್ ಲಾಸ್ ಏನಾದ್ರು ಕೊಟ್ರೆ ಕ್ರೆಡಿಟ್ ಸೈಡ್ ತಗೋಬೇಕು, ಬೈ ಲಾಸ್ ಆನ್ ಸೇಲ್ ಅಂತ ಯೂಶುವಲ್ ಆಗಿ ನೀವು ತಗೋಬೇಕು. ಬಟ್ ಈ ಒಂದು ಕ್ವಶನ್ ಅಲ್ಲಿ ನಾನು ಲಾಸ್ ಆನ್ ಸೇಲ್ ಅಂತ ಬರ್ಕೋಬಾರ್ದು. ಆ ಒಂದು ಲಾಸ್ ನ ನಾನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನರಲ್ ರಿಸರ್ವ್ಗೆ ಅಂತ ಹೇಳಿದ್ದೇನೆ. ಹಾಗಾಗಿ ನಾನು ಜನರಲ್ ರಿಸರ್ವ್ ಅಕೌಂಟ್ ಜನರಲ್ ರಿಸರ್ವ್ ಅಕೌಂಟ್ಗೆ ನಾನು ತಗೋಬೇಕಾಗುತ್ತೆ. 200 rupees ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಜನರಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಏನಪ್ಪಾ ಇದು ಅಂತ ಹೇಳಿದ್ರೆ ಬೇಕಾದ್ರೆ ಇಲ್ಲೇ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ದಿಸ್ ಇಸ್ ಲಾಸ್ ಆನ್ ಸೇಲ್. ಅವ್ರು ಹೇಳಿದ್ದಾರೆ ಲಾಸ್ ಆನ್ ಸೇಲ್ ಅಂತಾನೆ ಹೇಳಿದ್ದಾರೆ. ಸೊ ಅವನು ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳಿರೋದ್ರಿಂದನೇ ನಾನು ರಿಸರ್ವ್ ಅಕೌಂಟ್ ಅಂತಾನೆ ತಗೊಂಡಿದ್ದೀನಿ. ಸಪೋಸ್ ಅವನೇನು ಹೇಳಿಲ್ಲ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಅವರು ಲಾಸ್ ಆನ್ ಸೇಲ್ ಆಫ್ ₹200 ವಾಸ್ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾನೆ, ಇದನ್ನ ಕೊಟ್ಟಿಲ್ಲ ಅನ್ಕೊಳ್ಳಿ, ಅವಾಗ ನಾನು ಲಾಸ್ ಆನ್ ಸೇಲ್ ಅಂತಾನೆ ಬರ್ಕೊಳ್ತಿದ್ದೆ. ಬಟ್ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದರೆ ಆ ಲಾಸ್ ಆನ್ ಸೇಲ್ ₹200 ನ ನಾವು ರಿಟರ್ನ್ ಆಫ್ ಮಾಡ್ತಾ ಇದೀವಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಜನರಲ್ ರಿಸರ್ವ್ಗೆ ಕಳಿಸ್ತಾ ಇದೀವಿ ಅಂತ ಹೇಳಿದಾನೆ. ಹಾಗಾಗಿ ನಾವು ಈ ಮಿಷನರಿ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ಲಾಸ್ ಆನ್ ಸೇಲ್ ಏನಿದೆ ಅದು ₹200 ನ ಜನರಲ್ ರಿಸರ್ವ್ ಅಂತಾನೆ ತಗೊಂಡಿರ್ತಕ್ಕಂಥದ್ದು. ಸೊ ಇನ್ಯಾವ್ದಾದ್ರು ಮಿಷನರಿ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ಯಾವ ಅಡ್ಜಸ್ಟ್ಮೆಂಟ್ ಅಲ್ಲೂ ಮಿಷನರಿ ರಿಲೇಟೆಡ್ ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ನಾವು ತಗೊಂಡಿದೀವಿ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನ ನೀವು ತಗೊಂಡಿದ್ದಾದ್ಮೇಲೆ ಸೊ ಈಗ ನೀವೇನ್ ಮಾಡಿ ಅಂದ್ರೆ ಸೊ ನೋಡಿ, ಈಗ ನೀವು ಟೋಟಲ್ ಮಾಡ್ಕೊಂಡ್ರೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಡೆಬಿಟ್ ಸೈಡ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ಸೊ 1,83,000 ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡು ಕೂಡ 1,83,000 ಬರಬೇಕು. ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ ಸೊ ಡಿಫ್ರೆನ್ಸ್ ಬಂದು ₹800 ನಮಗೆ ಡಿಫ್ರೆನ್ಸ್ ಬರ್ತಾ ಇದೆ. ನೋಡಿ, ಡೆಬಿಟ್ ಜಾಸ್ತಿ ಇದ್ದು ಕ್ರೆಡಿಟ್ ಕಡಿಮೆ ಇದ್ರೆ ಅಸೆಟ್ ಅಕೌಂಟ್ ಡಿಫ್ರೆನ್ಸ್ ಅನ್ನು ನೀವೇನಂತ ತಗೋಬೇಕು ಅಂದ್ರೆ ಬೈ ಸೇಲ್ಸ್. ಬ್ಯಾಲೆನ್ಸ್ ಫಿಗರ್ ಏನ್ ಬರುತ್ತೆ ಸೊ ಇದನ್ನ ನೀವು ಬೈ ಸೇಲ್ಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಇದು ಅಸೆಟ್ ಅಕೌಂಟ್. ಫಾರ್ ಎಕ್ಸಾಂಪಲ್ ಏನಾದ್ರು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಇದ್ದಿದ್ರೆ ಪರ್ಚೇಸ್ ಅಂತ ನಾನು ಟ್ರೀಟ್ ಮಾಡ್ತಿದ್ದೆ. ಬಟ್ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಕಡಿಮೆ ಇದೆ, ಹಾಗಾಗಿ ಸೇಲ್ಸ್ ಅಂತ ತಗೋಬೇಕಾಗುತ್ತೆ. ಇದು ಅಸೆಟ್ ಅಕೌಂಟ್. ನೀವು ಯಾವುದೇ ಅಸೆಟ್ ಮಾಡಿ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಡಿರಿ. ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ಳಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ತಗೊಳ್ಳಿ. ಅಸೆಟ್ ಪರ್ಚೇಸ್ ಮಾಡಿದ್ರೆ ಡೆಬಿಟ್ ಸೈಡ್ ತಗೊಳ್ಳಿ, ಕ್ಯಾಶ್ ಪರ್ಚೇಸ್ ಆದ್ರೆ. ಸೇಲ್ಸ್ ಆದ್ರೆ ನೀವು ಕ್ರೆಡಿಟ್ ಸೈಡ್ ತಗೋಬೇಕು. ಅಪ್ರಿಸಿಯೇಷನ್ ಆದ್ರೆ ಡೆಬಿಟ್ ಸೈಡ್ ತಗೊಳ್ಳಿ, ಡಿಪ್ರಿಸಿಯೇಷನ್ ಆದ್ರೆ ಕ್ರೆಡಿಟ್ ಸೈಡ್ ತಗೊಳ್ಳಿ. ಪ್ರಾಫಿಟ್ ಕೊಟ್ರೆ ಡೆಬಿಟ್ ಸೈಡ್ ತಗೊಳ್ಳಿ, ಲಾಸ್ ಕೊಟ್ರೆ ಕ್ರೆಡಿಟ್ ಸೈಡ್ ತಗೊಳ್ಳಿ. ಇನ್ಯಾವುದು ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದಿಲ್ಲ, ಬರೋದೆಲ್ಲ ನಿಮ್ಗೆ ಸಿಂಪಲ್ ಆಗಿರ್ತಕ್ಕಂಥದ್ದು ಬರುತ್ತೆ. ಸೊ ಟೋಟಲ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡ್ ಜಾಸ್ತಿ ಇದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಸೇಲ್ಸ್, ಕ್ರೆಡಿಟ್ ಸೈಡ್ ಜಾಸ್ತಿ ಇದು ಡೆಬಿಟ್ ಸೈಡ್ ಕಡಿಮೆ ಇದ್ರೆ ಅದನ್ನ ಪರ್ಚೇಸ್ ಅಂತ ಕರಿತೀವಿ. ಸೊ ಇದು ಅಸೆಟ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥದ್ದು. ಇಷ್ಟು ಮಾಡಿದ್ರೆ ನಿಮ್ಗೆ ಅಸೆಟ್ ಅಕೌಂಟ್ ಮುಗಿದೋಗುತ್ತೆ. ಸೊ ಈಗ ನೋಡಿ, ನಾನು ಒಂದು ಅಕೌಂಟ್ ಅನ್ನ ನಿಮ್ಗೆ ಕ್ಲೋಸ್ ಮಾಡಿಲ್ಲ. ಯಾವ್ದಪ್ಪ ಅಂದ್ರೆ ಜನರಲ್ ರಿಸರ್ವ್ ಅಕೌಂಟ್ ಅನ್ನ ನಾನು ಬರೀ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ತಗೊಂಡಿದ್ದೀನಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಂಡು ಕ್ಲೋಸ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ರಿಸರ್ವ್ಸ್ ಅನ್ನೋ ವರ್ಡ್ ಏನಿದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಆಫ್ ₹200 ಟ್ರಾನ್ಸ್ಫರ್ ಟು ರಿಸರ್ವ್ ಅಂತ ಇದೆ. ಸೊ ನೋಡಿ, ಈಗ ಈ ಒಂದು ₹200 ರಿಸರ್ವ್ಸ್ ಅನ್ನ ನಾನು ಎಲ್ಲಿ ತಗೊಂಡಿದ್ದೀನಿ ಅಂದ್ರೆ ಮಿಷನರಿ ಅಕೌಂಟ್, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಲ್ಲಿ ರಿಸರ್ವ್ ಅನ್ನೋ ವರ್ಡ್, ರಿಸರ್ವ್ಸ್ ಅಂತ ನಾನು ಇಲ್ಲಿ ತಗೊಂಡಿದ್ದೀನಿ. ನೋಡಿ, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಲ್ಲಿ ರಿಸರ್ವ್ಸ್ ಅನ್ನ ಕ್ರೆಡಿಟ್ ಸೈಡ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಈಗ ನಾನು ರಿಸರ್ವ್ ಅಕೌಂಟ್ ಅನ್ನೇ ಮಾಡ್ತಾ ಇದ್ದೀನಿ. ರಿಸರ್ವ್ ಅಕೌಂಟ್ ಅನ್ನೇ ಮಾಡ್ತಾ ಇದ್ದೀನಿ ಅಂದ್ರೆ ಡೆಬಿಟ್ ಸೈಡ್ ತಗೋಬೇಕು. ತಗೋಬೇಕಾದ್ರೆ ಟು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಂತಾನೆ ತಗೋಬೇಕು. ಯಾವ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿದೆಯೋ ಆ ಅಕೌಂಟ್ ನೇಮ್ ಅನ್ನ ಡೆಬಿಟ್ ಸೈಡ್ ಬರ್ಕೋಬೇಕು. ₹200 ನಾನು ತಗೊಂಡಿರ್ತಕ್ಕಂಥದ್ದು. ಸೊ ನೋಡಿ, ಈ ತರ ನೀವು ತಗೋಬೇಕು. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲೇ ಬರಿಬಹುದಿತ್ತು, ಬಟ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಮಿಷನರಿ ಅಕೌಂಟ್ ಅನ್ನಲ್ಲಿ ಲಾಸ್ ನ ನಾನು ರಿಸರ್ವ್ಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿರೋದಕ್ಕೋಸ್ಕರ ಫಸ್ಟ್ ಅಲ್ಲಿ ರಿಸರ್ವ್ಸ್ ತಗೊಂಡಿದ್ದೀನಿ. ಸೊ ಅದಾದ್ಮೇಲೆ ಇಲ್ಲಿಗೆ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ನೀವು ಟೋಟಲ್ ಮಾಡ್ಕೊಂಡು ಕ್ಲೋಸ್ ಮಾಡಿ. ಸೊ 60 + 200 ಡೆಬಿಟ್ ಸೈಡ್ 60,200 ಬರುತ್ತೆ. ಕ್ರೆಡಿಟ್ ಸೈಡ್ ಕೂಡ 60,200 ಬರಬೇಕು. ಇನ್ನು ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಸೊ ಬ್ಯಾಲೆನ್ಸ್ ನಮಗೆ 10,200 ಡಿಫರೆನ್ಸ್ ಅಮೌಂಟ್ ಇದೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಲ್ಲಿ ಕಳಿಸ್ಬೇಕಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಟ್ರೀಟ್ ಮಾಡಬೇಕು. ಸೊ ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಸೊ ಈ ತರ ನೀವು ರಿಸರ್ವ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕಾಗತ್ತೆ. ಓಕೆ, ಹೇಳಿದ್ರೆ ಆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಆಪರೇಟಿಂಗ್, ಇನ್ವೆಸ್ಟಿಂಗ್, ಫಿನಾನ್ಸಿಂಗ್. ಸೊ ನಾವು ಫಸ್ಟ್ ಒನ್ ಯಾವಾಗಲೂ ಕೂಡ ನಾವೇನ್ ಮಾಡಬೇಕು ಅಂದ್ರೆ ಕ್ಯಾಶ್ ಫ್ಲೋ ಫ್ರಮ್
ಆಪರೇಟಿಂಗ್ ಆಕ್ಟಿವಿಟಿ. ಮೊದಲನೇದು ಆಪರೇಟಿಂಗ್ ಆಕ್ಟಿವಿಟಿ. ಸೊ ನೋಡಿ, ಇದೇ ಮೊದಲನೇದೇ ತಗೋಬೇಕು. ಜಾಸ್ತಿ ಟೈಮ್ ತಗೊಳ್ತಕ್ಕಂಥದ್ದು ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರನೇ, ಯಾಕಂದ್ರೆ ಇದೊಂದು ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ 90% ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಮಾಡ್ತೀರಾ ಅಂತ ಹೇಳಿದ್ರೆ. ಸೊ ಈ ಆಪರೇಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಬರೋದೇನು ಇಲ್ಲ, ಜಸ್ಟ್ ಲೈಕ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತರ ಇನ್ಕಮ್ ಬರುತ್ತೆ, ಎಕ್ಸ್ಪೆನ್ಸಸ್ ಬರುತ್ತೆ, ಮತ್ತೆ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಒಳಗೊಂಡಿರುತ್ತೆ ಅಷ್ಟೇ. ಸೊ ಸಿಂಪಲ್ ಆಗಿ ಮೆಥಡ್ ತಿಳ್ಕೊಳ್ಳಿ. ನೋಡಿ, ಆಪರೇಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ಬೇಕು. ನೀವೇನೋ ಮಾಡಿ ಆಪರೇಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಂತ. ಸೊ ಇದು ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸರಿನಾ? ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಕೊಟ್ಟಿದಾರಲ್ವಾ, ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ದಿಸ್ ಇಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ, ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಮಾಡಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈನಸ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡ್ರೆ ನಿಮಗೆ ಡಿಫರೆನ್ಸ್ ಅಮೌಂಟ್ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ 30,600 ಇದೆ, ಓಪನಿಂಗ್ 30,500 ಇದೆ. ಸೊ ಡಿಫರೆನ್ಸ್ ಮಾಡಿದ್ರೆ ನನಗೆ ನೆಟ್ ಪ್ರಾಫಿಟ್ 100 ರೂಪೀಸ್ ಬರುತ್ತೆ. ಸೊ ನೀವು ಯಾವಾಗಲೂ ಕೂಡ ಹೀಗೆ ಮಾಡ್ಕೋಬೇಕು. 30,600 ಮೈನಸ್ 30,500 ಮಾಡಿದ್ರೆ ನಿಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ 100 ರೂಪೀಸ್ ಬರುತ್ತೆ. ಸೊ ಇನ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಇರಲಿ, ಟೋಟಲ್ ಮಾಡ್ಕೊಂಡಾದ್ಮೇಲೆ ನಾವು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳೋಣ. ಸೊ ಇದು ನೆಟ್ ಪ್ರಾಫಿಟ್ 100 ರೂಪೀಸ್ ಬರುತ್ತೆ. ಸೊ ಒನ್ಸ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ಈ ನೆಟ್ ಪ್ರಾಫಿಟ್ಗೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ನೀವು ಆಡ್ ಮಾಡಬೇಕು. ಸೊ ನಾನು ಹೇಳೋ ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡೋಗಿ ನಿಮಗೆ ನಾನ್ ಆಪರೇಟಿಂಗ್ ಸಿಕ್ಬಿಡುತ್ತೆ. ಸೊ ಈ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ಲಯಾಬಿಲಿಟಿ ಸೈಡು 3 ಇನ್ಫಾರ್ಮೇಶನ್ಸ್ ಇರುತ್ತೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅವು ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ತಗೊಳಕ್ ಹೋಗ್ಬೇಡಿ. ಹೇಳಿದ್ರೆ ನೋಡಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಡ್ ಮಾಡ್ತೀರಾ ಅಂದ್ರೆ ಒಂದು ಜನರಲ್ ರಿಸರ್ವ್ ನ ತಗೋಬೇಕು. ನೋಡಿ, ಜನರಲ್ ರಿಸರ್ವ್ ನ ತಗೋಬೇಕು. ಯಾವಾಗ ತಗೋಬೇಕಪ್ಪ ಅಂದ್ರೆ ನೀವೇನಾದ್ರೂ ಲೆಡ್ಜರ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಫರೆನ್ಸ್ ಅಮೌಂಟ್ ಅನ್ನ ತಗೊಳ್ಳಿ. ಯಾವಾಗ ಅಂದ್ರೆ ಲೆಡ್ಜರ್ ಮಾಡಿಲ್ಲ ಅಂದ್ರೆ ನೀವು ಡಿಫರೆನ್ಸ್ ತಗೋಬೇಕು. ಬಟ್ ನಾನು ಜನರಲ್ ರಿಸರ್ವ್ಗೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿದ್ದೀನಿ ಅಂದ್ರೆ ನೀವು ಇಲ್ಲಿರೋ ಡಿಫರೆನ್ಸ್ ಅಮೌಂಟ್ ಅನ್ನ ತಗೊಳಕ್ಕೆ ಹೋಗ್ಬಾರ್ದು. ನೀವು ಯಾವ್ದಕ್ಕೆ ಲೆಡ್ಜರ್ ಮಾಡಿರ್ತೀರೋ ಆ ಲೆಡ್ಜರ್ ಅಕೌಂಟ್ ಅಲ್ಲಿ ಇರೋ ಡಿಫರೆನ್ಸ್ ಅಮೌಂಟ್ ಅನ್ನ ತಗೊಳಕ್ಕೆ ಹೋಗ್ಬೇಡಿ. ನೀವು ಯಾವಾಗ ಲೆಡ್ಜರ್ ಮಾಡಿರ್ತೀರಾ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಅಮೌಂಟ್ ಅನ್ನ ಇಗ್ನೋರ್ ಮಾಡಿ ಡೈರೆಕ್ಟ್ ಆಗಿ ನೀವು ರಿಸರ್ವ್ಸ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿ ಲೆಡ್ಜರ್ ಅಕೌಂಟ್ಗೆ ಹೋಗ್ಬೇಕು. ಲೆಡ್ಜರ್ ಅಕೌಂಟ್ ಅಲ್ಲಿ ನಿಮ್ಗೆ ಕ್ರೆಡಿಟ್ ಸೈಡ್ 10,200 ರೂಪೀಸ್ ಡಿಫರೆನ್ಸ್ ಅಮೌಂಟ್ ಏನ್ ಬಂದಿದೆ, ಈ 10,200 ನ ಎಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ ಈ ಬ್ಯಾಲೆನ್ಸಿ ಫಿಗರ್ ನ ನೀವು ಇಲ್ಲಿಗೆ ತಗೊಂಡ್ಬರ್ಬೇಕು. ಆಪರೇಟಿಂಗ್ ಆಕ್ಟಿವಿಟಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಜನರಲ್ ರಿಸರ್ವ್ ನ ತಗೊಂಡ್ಬರ್ಬೇಕು. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ನೋಡಿ, ನಾನೇನಾದ್ರೂ ಲೆಡ್ಜರ್ ಮಾಡಿಲ್ಲ ಅಂದಿದ್ರೆ ನಾನು 10,200 ನ ತಗೊಳ್ತಿಲ್ಲ. ಅಲ್ಲಿ ಬರೋ ಡಿಫರೆನ್ಸ್ ಏನಿದೆ, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ಮಾತ್ರ ತಗೋಬೇಕಿತ್ತು. ಬಟ್ ನಾನು ಲೆಡ್ಜರ್ ಮಾಡಿದ್ದೀನಿ ಅಂದ್ರೆ ಆ ಡಿಫರೆನ್ಸ್ ಅಮೌಂಟ್ ಅನ್ನ ತಗೋಬಾರ್ದು, ಲೆಡ್ಜರ್ ಅಕೌಂಟ್ ಅಲ್ಲಿ ಇರೋ ಬ್ಯಾಲೆನ್ಸ್ ಫಿಗರ್ ಅಮೌಂಟ್ ಅನ್ನೇ ತಗೋಬೇಕಾಗುತ್ತೆ. ಒಂದು ಜನರಲ್ ರಿಸರ್ವ್. ಇನ್ನು ಲಯಬಿಲಿಟಿ ಸೈಡು ಇನ್ನು ಯಾವ್ದಪ್ಪ ಎರಡನೇದು ಅಂದ್ರೆ ಪ್ರಪೋಸ್ ಡಿವಿಡೆಂಟ್ ಅಂತ ಕ್ವಶನ್ ಅಲ್ಲಿ ಕೊಡ್ಬೋದು. ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬಿಡಿ. ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ತಗೊಳ್ಳೋದಿಲ್ಲ. ಮೂರನೇದು ಬಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇಲ್ಲೂ ಕೂಡ ಅಷ್ಟೇ, ನಾನು ಲೆಡ್ಜರ್ ಮಾಡಿದ್ದೀನಿ ಅಂದ್ರೆ ಇಲ್ಲಿರೋ ಅಮೌಂಟ್ಗಳನ್ನ ನಾವು ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡ್ತೀವಿ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಿರೋದ್ರಿಂದ ನಾವು ಲೆಡ್ಜರ್ ಅಕೌಂಟ್ ಅನ್ನೇ ನೋಡ್ಬೇಕು. ಈ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ಯಾವಾಗ್ಲೂ ನೀವು ಕ್ರೆಡಿಟ್ ಸೈಡೇ ಬರ್ಕೊಂಡಿರ್ತೀರಾ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದು ಬ್ಯಾಲೆನ್ಸ್ ಫಿಗರ್ ಆಗ್ಲಿ ಅಥವಾ ಬೇರೆ ಏನೇ ಆಗ್ಲಿ, ನೀವು ಕ್ರೆಡಿಟ್ ಸೈಡ್ ಏನ್ ಬರ್ಕೊಂಡಿರ್ತೀರಾ ಅದನ್ನೇ ತಗೋಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಏನಿದೆ ಕ್ರೆಡಿಟ್ ಸೈಡು, ಈ 38,000 ಯಾವಾಗ್ಲೂ ತಗೋಬೇಕು. ನೀವು ಲೆಡ್ಜರ್ ಮಾಡಿದ್ರ ಅಂದ್ರೆ ಸೀದಾ ಲೆಡ್ಜರ್ ಅಕೌಂಟ್ ಕ್ರೆಡಿಟ್ ಸೈಡ್ ನೋಡಿ, ಇನ್ನೆಲ್ಲೂ ನೋಡಬೇಡಿ. ದಟ್ ಈಸ್ ಕಾಲ್ಡ್ ಆಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸಿಯೇಷನ್. 38,000 ಕೊಟ್ಟಿದ್ದಾರೆ. ಓಕೆ, ಇದು ಎರಡನೇದು. ಇದು ಮೂರನೇದು ಇರ್ತಕ್ಕಂಥದ್ದು. ಸೊ ರಿಸರ್ವ್ಸ್
ಪ್ರಪೋಸ್ ಡಿವಿಡೆಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ನೀವು ಲೆಡ್ಜರ್ ಮಾಡಿದ್ದೀರಾ ಅಂದ್ರೆ ಲೆಡ್ಜರ್ ಅಲ್ಲಿರೋ ಡಿಫರೆನ್ಸ್ ಅಮೌಂಟ್ ಅನ್ನೇ ನೋಡಬೇಕು. ಲೆಡ್ಜರ್ ಮಾಡಿಲ್ಲ ಅಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ನ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪೇರ್ ಮಾಡಿ ಡಿಫರೆನ್ಸ್ ಅಮೌಂಟ್ ಏನಿರುತ್ತೆ ಅಮೌಂಟ್ ಅನ್ನ ತಗೋಬಹುದು ನೀವು. ಇದು ಎರಡು ಲಯಬಿಲಿಟಿ ಸೈಡ್ ಇರ್ತಕ್ಕಂಥದ್ದು. ಈ ಮೂರೇ ಮಾತ್ರ ಲಯಬಿಲಿಟಿ ಸೈಡ್ ಬರೋದು: ರಿಸರ್ವ್, ಪ್ರಪೋಸ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಅದೇ ತರ ನೀವು ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ಎರಡು ಐಟಮ್ ಬರುತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ. ಒಂದು ಗುಡ್ ವಿಲ್, ಇನ್ನೊಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇವೆರಡು ಮಾತ್ರನೇ ಕೊಡ್ತಾರೆ, ನೋಡ್ಕೊಳ್ಳಿ. ಸೊ ಈಗ ಕ್ವಶನ್ ಅಲ್ಲಿ ನಾನು ಅಸೆಟ್ ಸೈಡ್ ನೋಡಿದ್ರೆ ಗುಡ್ ವಿಲ್ ಇದೆಯಾ? ಎಸ್, ಗುಡ್ ವಿಲ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲ, ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಗುಡ್ ವಿಲ್ ಇದೆ. ಗುಡ್ ವಿಲ್ಗೆ ನಾವು ಲೆಡ್ಜರ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಫರೆನ್ಸ್ ಅಮೌಂಟ್ ಅನ್ನ ತಗೋಬೇಕು. ಬಟ್ ನಾವು ಲೆಡ್ಜರ್ ಮಾಡಿದೀವಿ ಅಂದ್ರೆ ಇಲ್ಲಿರೋ ಅಮೌಂಟ್ ಅನ್ನ ತಗೊಳಕ್ ಹೋಗೋದಿಲ್ಲ. ಸೊ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಲೆಡ್ಜರ್ ಮಾಡಿದೀವಿ ಅಂತ ಹೇಳಿದ್ರೆ, ಲೆಡ್ಜರ್ ಅಂತ ಹೇಳಿದೀನಿ, ಗುಡ್ ವಿಲ್ ಇದೆ, ಬಟ್ ನಾನು ಲೆಡ್ಜರ್ ಅನ್ನ ಮಾಡಬೇಕು. ಸೊ ಕ್ವಶನ್ಸ್ ಅಲ್ಲಿ ನಾನು ಎಲ್ಲೂ ಕೂಡ ಆಗ್ಲೇ ನಾನು ಲೆಡ್ಜರ್ ಅನ್ನ ಮಾಡಿಲ್ಲ. ಸೊ ಈಗ ನಾನು ನಿಮ್ಗೆ ಲೆಡ್ಜರ್ ಅನ್ನ ಮಾಡಿ ತೋರಿಸ್ತೀನಿ. ಏನಕ್ಕೆ ಲೆಡ್ಜರ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ ವಿಲ್ 5,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಗುಡ್ ವಿಲ್ಗೆ ಲೆಡ್ಜರ್ ಅಕೌಂಟ್ ಅನ್ನ ಮಾಡಲೇಬೇಕು ಆಗಿರೋದ್ರಿಂದ. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ರಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಗುಡ್ ವಿಲ್ ಕೊಟ್ಟಿಲ್ಲ, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದು ಅಸೆಟ್ ಸೈಡ್ ಇರೋದ್ರಿಂದ ಸೊ ಇದು ಅಸೆಟ್ ಸೈಡ್ ಇಂದ ಓಪನಿಂಗ್ ಡೆಬಿಟ್ ಸೈಡ್ ತಗೊಳ್ಳಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಿಲ್. ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕ್ರೆಡಿಟ್ ಸೈಡ್ ತಗೊಳ್ಳಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 5,000 ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲಿ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ನೋಡಿ, 50,000 ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಬಟ್ ಪರ್ಚೇಸ್ ಮಾಡ್ತಿರೋ ಅಸೆಟ್ ನ ನೋಡಿದ್ರೆ ಬರೀ 20 + 25 45,000 ಮಾತ್ರ ಕೊಟ್ಟಿದ್ದಾನೆ. ಇನ್ನು 5,000 ಏನಾಗಿದೆ ಅಂತ ಹೇಳಿದ್ರೆ ಗುಡ್ ವಿಲ್ ಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ನೋಡಿ, ನಾವು ಗುಡ್ ವಿಲ್ ಅನ್ನ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಗುಡ್ ವಿಲ್ ಕ್ರೆಡಿಟ್ ಸೈಡ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈಗ ಅದೇ ಗುಡ್ ವಿಲ್ ಅಕೌಂಟ್ ಅನ್ನ ಮಾಡ್ಬೇಕಾದ್ರೆ ನಾನು ಡೆಬಿಟ್ ಸೈಡ್ ತಗೋಬೇಕು ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಪ್ಪ ಅಂದ್ರೆ 5,000 rupees. ಸೊ ನೋಡಿ, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಸೊ ಒನ್ ಟೈಮ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಗುಡ್ ವಿಲ್ ಅಕೌಂಟ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಂತ 5,000 ತಗೊಂಡಿದ್ದೀನಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಗುಡ್ ವಿಲ್ ಅಂತ 5,000 ತಗೊಂಡಿದ್ದೀನಿ. ಸೊ 2 ಟೈಮ್ಸ್ ಅಲ್ಲೇ ಆಯ್ತು, ಇನ್ನೆಲ್ಲೂ ಕೂಡ ಬರೋದಿಲ್ಲ. ಸೊ ಈಗ ಟೋಟಲ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತಾ ಅಂದ್ರೆ ನೋಡಿ, ಈ ಕಡೆ ಡೆಬಿಟ್ ಸೈಡ್ 5,000 ಇದೆ, ಕ್ರೆಡಿಟ್ ಸೈಡ್ ಕೂಡ 5,000 ಇದೆ. ಎಲ್ಲೂ ಡಿಫ್ರೆನ್ಸ್ ಬರಲ್ಲ. ಬಟ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿ ತೋರಿಸಿರಿ, ಡಿಫ್ರೆನ್ಸ್ ಎಲ್ಲೂ ಕೂಡ ಬರೋದಿಲ್ಲ. ಸೊ ಇದು ಲೆಡ್ಜರ್ ಅಕೌಂಟ್ ಇರ್ತಕ್ಕಂಥದ್ದು. ಸೊ ಈಗ ನಾವು ಗುಡ್ ವಿಲ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕು. ಗುಡ್ ವಿಲ್ಗೆ ಲೆಡ್ಜರ್ ಮಾಡಿದಿರ ಅಂದ್ರೆ ಇಲ್ಲಿರೋ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಬಿಡಿ. ಸೀದಾ ಲೆಡ್ಜರ್ ಅಕೌಂಟ್ ಅನ್ನ ನೋಡಿ. ಲೆಡ್ಜರ್ ಅಕೌಂಟ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಅಮೌಂಟ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಸೊ ಈ ಕಡೆನೂ ಕೂಡ 5,000 ಇದೆ. ಸೊ ಈ ಕಡೆನೂ ಕೂಡ 5,000 ಇದೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಏನು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಗುಡ್ ವಿಲ್ ಕೂಡ ಬರೋದಿಲ್ಲ. ಏನು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಗುಡ್ ವಿಲ್ ಬರೋದಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಬೇಕಾದ್ರೆ ಬರ್ದಿರ್ತೀನಿ, ತಗೊಳಕ್ ಹೋಗ್ಬೇಡಿ. ಗುಡ್ ವಿಲ್ ಅಮೌಂಟ್ ಬರಲ್ಲ, ಯಾಕೆಂದ್ರೆ ಎರಡು ಕಡೆ ನಿಲ್ ಟ್ಯಾಲಿ ಆಗಿದೆ, ಈಕ್ವಲ್ ಆಗಿರೋದ್ರಿಂದ ನಿಲ್ ಅಮೌಂಟ್, ಯಾವುದು ಡಿಫ್ರೆನ್ಸ್ ಅಮೌಂಟ್ ಇಲ್ಲ, ಹಾಗಾಗಿ ತಗೊಳಕ್ಕೆ ಹೋಗೋದಿಲ್ಲ. ಇನ್ಯಾವ್ದಾದ್ರು ಇದು ಅಸೆಟ್ ಸೈಡ್ ಇರ್ತಕ್ಕಂಥದ್ದು ಇಷ್ಟೇ. ಗುಡ್ ವಿಲ್ ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಸೊ ಗುಡ್ ವಿಲ್ಗೆ ನೀವು ಲೆಡ್ಜರ್ ಮಾಡಿದ್ರೆ ಅಂದ್ರೆ ಲೆಡ್ಜರ್ ಅಕೌಂಟ್ ಅನ್ನ ನೋಡಿ. ಸೊ ಇಲ್ಲಿ ಲೆಡ್ಜರ್ ಮಾಡಿದೀನಿ, ಎರಡು ಟ್ಯಾಲಿ ಆಗಿದೆ, ಹಾಗಾಗಿ ನಾನು ತಗೊಳಕ್ ಹೋಗೋದಿಲ್ಲ. ಸೊ ಇನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಎಲ್ಲ ಐಟಮ್ಸ್ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಬನ್ನಿ. ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇರುತ್ತೆ ಆ ಎಕ್ಸ್ಪೆನ್ಸಸ್ ನ ಮಾತ್ರನೇ ತಗೊಳ್ಳಿ. 1 by 1 ನೋಡಿ. ಈಗ ಡಿವಿಡೆಂಡ್ 23,000 ವಾಸ್ ಪೇಡ್. ಡಿವಿಡೆಂಡ್ ನ ಪೇಮೆಂಟ್ ಮಾಡಿದ್ರೆ ಇನ್ಕಮ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಡಿವಿಡೆಂಡ್ ಪೇಡ್ ಅನ್ನ ತಗೋಬೇಕಾಗತ್ತೆ. ಸೊ ಡಿವಿಡೆಂಡ್ ಪೇಡ್ ಎಷ್ಟಪ್ಪ? 23,000 ಡಿವಿಡೆಂಡ್ ಪೇಡ್. ಇದು ಮೊದಲನೇ ಅಡ್ಜಸ್ಟ್ಮೆಂಟ್. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಲ್ಲ ಅಸೆಟ್ ಪರ್ಚೇಸ್ ಮಾಡಿದರೆ ಯಾವುದು ಬರಲ್ಲ. ಮೂರನೇ ಅಡ್ಜಸ್ಟ್ಮೆಂಟ್ ಅಸೆಟ್ ಪರ್ಚೇಸ್ ಬರಲ್ಲ. ನಾಲ್ಕನೇ ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡಿ. ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಆಪರೇಟಿಂಗ್ ಆಕ್ಟ್ಸ್ ಅಲ್ಲಿ ಆಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಇಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಡ್ ಡಿಪ್ರಿಸಿಯೇಷನ್ 12,000 rupees. 12,000 ಏನ್ ಕೊಟ್ಟಿದ್ದಾರೆ, ಇದು ಡಿಪ್ರಿಸಿಯೇಷನ್ ನಾವು ಆಡ್ ಮಾಡಬೇಕು. 12,000 rupees ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ.
ಸೊ ಇನ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆಲ್ರೆಡಿ ತಗೊಂಡಿದ್ದೀವಿ ನೋಡಿ, ಜನರಲ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಆಲ್ರೆಡಿ ನಾವು ಇಲ್ಲಿ ತಗೊಂಡಿದ್ದೀವಿ, 38,000 ತಗೊಂಡಿದ್ದೀವಿ. ಇನ್ನು ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ 200 ನೋಡಿ. ಲಾಸ್ ಆಲ್ಸೋ ಎಕ್ಸ್ಪೆನ್ಸಸ್, ಬಟ್ ಆಲ್ರೆಡಿ ನಾನು 2 ಟೈಮ್ ಇಲ್ಲೇ ತಗೊಂಡಿದ್ದೀನಿ. ಸೊ 1 ಟೈಮ್ ನೋಡಿ. ಸೊ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಏನಿದೆ 200, ಒಂದು ರಿಸರ್ವ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ 1 ಟೈಮ್ ತಗೊಂಡಿದ್ದೀನಿ, ಇಲ್ಲೊಂದು ಟೈಮ್ ತಗೊಂಡಿದ್ದೀನಿ. ಅದೇ ತರ ಮಿಷಿನರಿ ಅಕೌಂಟ್ ಅಲ್ಲಿ ರಿಸರ್ವ್ ಅಂತ ಹೇಳ್ಬಿಟ್ಟು ಅದೇ 200 ನಾನು ಇಲ್ಲೊಂದು ಟೈಮ್ ತಗೊಂಡಿರೋದ್ರಿಂದ 2 ಟೈಮ್ ಇಲ್ಲೇ ಆಗೋಯ್ತು. ಸೊ ಇನ್ನೆಲ್ಲೂ ಕೂಡ ತಗೊಳಕ್ ಆಗೋದಿಲ್ಲ, ಬರೋದಿಲ್ಲ. ಸೊ ಇನ್ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ, ಸೊ ಇನ್ಯಾವುದೇ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಯಾವುದು ಇಲ್ಲ. ಸೊ ಇಷ್ಟು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇಷ್ಟನ್ನ ನೀವು ಟೋಟಲ್ ಮಾಡ್ಕೊಂಡ್ರೆ, ಸೊ ಇಷ್ಟು ನೀವು ಟೋಟಲ್ 83,300 ಬರುತ್ತೆ. 83,300 ಇಷ್ಟು ಟೋಟಲ್ ಮಾಡ್ಕೊಂಡಾಗ ಬಂದಿರ್ತಕ್ಕಂಥದ್ದು. ಸೊ ಇದರಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನನ್ನ ಲೆಸ್ ಮಾಡಬೇಕು ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಇನ್ಕಮ್ ಅನ್ನ ಲೆಸ್ ಮಾಡಬೇಕು. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ಯಾವ್ದನ್ನ ಕ್ವಶನ್ ಅಲ್ಲಿ ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ ಯಾವುದು ಇಲ್ಲ. ಸೊ ಯಾವ್ದು ಬರುತ್ತೆ ಅಂದ್ರೆ ನೋಡಿ, ಪ್ರಾಫಿಟ್ ಕೊಟ್ಟಿದ್ರೆ ಬರ್ತಾರೆ. ಕ್ವಶನ್ ಅಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಯಾವ್ದು ಇಲ್ಲ. ಇದು ಎಲ್ಲಿರುತ್ತಪ್ಪ ಅಂದ್ರೆ ನೀವೆಲ್ಲೂ ನೋಡ್ಬೇಡಿ, ಬರೀ ಅಡ್ಜಸ್ಟ್ಮೆಂಟ್ ಅನ್ನ ಮಾತ್ರ ನೋಡಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ಬಗ್ಗೆ ಹೇಳಿದಾರ, ಇನ್ಕಮ್ ಅಂದ್ರೆ ಈಗ ಪ್ರಾಫಿಟ್ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಡಿವಿಡೆಂಡ್ ರಿಸೀವ್ಡ್ ಅಂತ ಕೊಟ್ಟಿರ್ತಾರೆ. ಬಟ್ ನಮಗೆ ಕೊಟ್ಟಿರೋದೆಲ್ಲ ಎಕ್ಸ್ಪೆನ್ಸಸ್ ಮಾತ್ರ, ಯಾವ್ದು ಇನ್ಕಮ್ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಹಾಗಾಗಿ ನಾನ್ ಆಪರೇಟಿಂಗ್ ಇನ್ಕಮ್ ಕ್ವಶನ್ ಅಲ್ಲಿ ಯಾವ್ದು ಇಲ್ಲ, ನಿಲ್ಲಿರುತ್ತೆ. ಸೊ ನಾನು ಲೆಸ್ ಮಾಡ್ಕೊಂಡ್ರೆ ಸೇಮ್ ನನಗೆ 83,300 ರುಪೀಸ್ ಹಾಗೆ ಇರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ಇದೇನ್ 83,300 ಏನ್ ಬರುತ್ತೆ, ದಿಸ್ ಇಸ್ ವಾಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಸೊ ಇದನ್ನ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಕರೀತಾ ಹೋಗ್ತೀವಿ. ಸೊ ಏನು ನೆಟ್ ಪ್ರಾಫಿಟ್ಗೆ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್, ಯು ವಿಲ್ ಗೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಸಿಗುತ್ತೆ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಮಾಡ್ತೀರಾ ಅಂದ್ರೆ ಇದಕ್ಕೆ ನೀವು ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಆಡ್ decreases in current assets, increases in current liability. ಸೊ ಈಗ ನೀವು ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ರೆ ಆಡ್ ಮಾಡಿ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡಬೇಕು. ನಮಗೆ ಗೊತ್ತು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಯಾವ್ದಾವ್ದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಫಸ್ಟ್ ನಾನು ಕರೆಂಟ್ ಅಸೆಟ್ ನ ನೋಡ್ತೀನಿ. ನೋಡಿ, ಸ್ಟಾಕ್ ಕೊಟ್ಟಿದ್ದಾರೆ. ಸೊ 1 lakh ಇದ್ದಿದ್ದು 74 ಆಯ್ತು ಅಂದ್ರೆ ಕಂಪೇರ್ ಮಾಡಿ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ. 1 lakh ಇದ್ದಿದ್ದು 74 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ನೀವು ಸ್ಟಾಕ್ ನ ತಗೋಬೇಕಾದ್ರೆ ಅಲ್ಲಿ ಕಂಪೇರ್ ಮಾಡಿದಾಗ ಕಡಿಮೆ ಆಯ್ತು ಅಂತ ಬಂದಾಗ ಸ್ಟಾಕ್ ಡಿಕ್ರೀಸ್ ಆಗಿದೆ. ಸೊ ಸ್ಟಾಕ್ ತಗೋಬೇಕಾದ್ರೆ ನೀವು ನೋಡಿ 1 lakh ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋ 1 lakh ಇದು ಈ 1 lakhಗೆ ಪ್ಲಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಸ್ಟಾಕ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಸ್ಟಾಕ್ ಕೊಟ್ಟಿದ್ದಾರಲ್ವಾ, ಎಷ್ಟಪ್ಪ ಅಂದ್ರೆ 20,000 ಸ್ಟಾಕ್ ಕೊಟ್ಟಿದ್ದಾರೆ ನೋಡಿ. ಈ 20,000 ಸ್ಟಾಕ್ ಅನ್ನ ಓಪನಿಂಗ್ ಸ್ಟಾಕಿಗೆ ನೀವು ಆಡ್ ಮಾಡ್ಕೋಬೇಕು. ಸೊ ಹಾಗಾಗಿ ಓಪನಿಂಗ್ ಸ್ಟಾಕ್ 1 lakh ಕೊಟ್ಟಿದ್ದಾರೆ, ಪ್ಲಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ ಸ್ಟಾಕ್ ಬಂದು 20,000. ಈಗ ನಿಮ್ಗೆ ಟೋಟಲ್ ಓಪನಿಂಗ್ ಸ್ಟಾಕ್ 1,20,000 ಓಪನಿಂಗ್ ಸ್ಟಾಕ್ ಟೋಟಲ್ ಆಯ್ತು. ಈಗ ನೀವೇನ್ ಮಾಡಿ ಕಂಪೇರ್ ಮಾಡಿ ಮೈನಸ್ 74,000 ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಇದೆ. 74,000 ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಈಗ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ಸಲಿ ಡಿಕ್ರೀಸ್ ಆದ್ರೆ ಅದು ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗುತ್ತೆ, ಒಂದ್ಸಲಿ ಇನ್ಕ್ರೀಸ್ ಆದ್ರೆ ಅದು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದನ್ನ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಸ್ಟಾಕ್ ಯಾವಾಗಲೂ ಕೂಡ ಓಪನಿಂಗ್ ಸ್ಟಾಕಿಗೆನೆ ಆಡ್ ಮಾಡಬೇಕು. ಫಸ್ಟ್ ನೀವು ಕಂಪೇರ್ ಮಾಡ್ಕೊಳ್ಳಿ. ಡಿಕ್ರೀಸ್ ಆಯ್ತು ಅಂದ್ರೆ ನೀವು 20,000 ಓಪನಿಂಗ್ ಆಡ್ ಮಾಡಿದ್ರು ಮತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ 1,20,000 ಇದ್ದಿದ್ದು 74,000 ಆಯ್ತು ಅಂದ್ರೆ 46,000 ಕಡಿಮೆ ಆಯ್ತು. ಸೊ ಆಡ್ ಮಾಡಬೇಕು. ಸೊ 46,000 ಕರೆಂಟ್ ಅಸೆಟ್ ಸ್ಟಾಕ್ ಡಿಕ್ರೀಸ್ ಆಯ್ತು ಅಂತ ಅರ್ಥ. ಇಲ್ಲಿ ಪ್ಲಸ್ ಮೈನಸ್ ತಗೋಬೇಡಿ, ಜಸ್ಟ್ ಡಿಫರೆನ್ಸ್ ಅಮೌಂಟ್ ಮಾತ್ರನೇ ತಗೊಳ್ಳಿ. ಇನ್ನ ಎರಡನೇದು ಯಾವ್ದಿದೆಯಪ್ಪ ಅಂದ್ರೆ ಡೆಟಾರ್ ಕೂಡ ಕರೆಂಟ್ ಅಸೆಟ್ 80 ಇದ್ದಿದ್ದು 64,200 ಆಯ್ತು ಅಂದ್ರೆ ಅಗೈನ್ ಕಡಿಮೆ ಆಯ್ತು ಅಂತ ಅರ್ಥ. ಸೊ ಡೆಟಾರ್ಸ್ ಆಲ್ಸೋ ಡಿಕ್ರೀಸ್ ಆಯ್ತು. ಡೆಟಾರ್ಸ್
ಡೆಟಾಸ್ ಕೂಡ ಕಡಿಮೆ ಆಯಿತು. 80,000 ಇದ್ದಿದ್ದು 6200 ಆಯಿತು ಅಂತ ಹೇಳಿದ್ರೆ ಎಷ್ಟು ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ, ಸೊ 80 ಇದ್ದಿದ್ದು 64,200, ಸಾರಿ 80 ಇದ್ದಿದ್ದು 64,200 ಆಯಿತು ಅಂತ ಹೇಳಿದ್ರೆ 15,800 ಕಡಿಮೆ ಆಯಿತು. ಸೊ ಡೆಟಾಸ್ ಕೂಡ ಕಡಿಮೆ ಆಯಿತು. 80 ಇದ್ದಿದ್ದು 64,200 ಆಯಿತು ಅಂತ ಹೇಳಿದ್ರೆ 15,800 ಕಡಿಮೆ ಆಯಿತು. 15,800 ಡಿಕ್ರೀಸ್. ನೆಕ್ಸ್ಟ್, ಕ್ಯಾಶ್ ಕರೆಂಟ್ ಅಸೆಟ್ ಎಲ್ಲ ತಗೊಳ್ಬೇಡಿ, ಬ್ಯಾಂಕ್ ಕರೆಂಟ್ ಅಸೆಟ್ ಎಲ್ಲ ಬರೋದಿಲ್ಲ, ಗುಡ್ ವಿಲ್ ಬರೋದಿಲ್ಲ, ಇನ್ಯಾವುದು ಕರೆಂಟ್ ಅಸೆಟ್ ಇಲ್ಲ. ಕರೆಂಟ್ ಲಯಬಿಲಿಟಿ ಬಂದ್ರೆ ನೋಡಿ, ಕ್ರೆಡಿಟರ್ಸ್ ಇದೆ. ಸೊ 150 ಇದ್ದಿದ್ದು 135,200 ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತು. ಬಟ್ ನಾನು ಆಡ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಈ ತರನೇ ಇರಬೇಕು. ನೋಡಿ, ಕರೆಂಟ್ ಅಸೆಟ್ ಡಿಕ್ರೀಸ್ ಇತ್ತು, ಆಡ್ ಮಾಡಿದೆ. ಬಟ್ ಕರೆಂಟ್ ಲಯಬಿಲಿಟಿ ಕ್ರೆಡಿಟರ್ಸ್ ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡ್ತಿದ್ದೆ. ಬಟ್ ಕ್ವಶನ್ ಅಲ್ಲಿ ಕರೆಂಟ್ ಲಯಬಿಲಿಟಿ ಏನಾಗಿದೆಯಪ್ಪ ಅಂದ್ರೆ ಡಿಕ್ರೀಸ್ ಆಗಿದೆ. ಸೊ ಹಾಗಾಗಿ ಆಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ನೀವೇನ್ ಮಾಡಿ ಅಂದ್ರೆ ಈ 83,300ಗೆ ಆಡ್ ಇವೆರಡನ್ನು ಆಡ್ ಮಾಡ್ಕೊಳ್ಳಿ. ಸೊ ಎರಡು ಆಡ್ ಮಾಡಿದ್ರೆ 83,300 ಪ್ಲಸ್ 46,000 ಪ್ಲಸ್ 15,800 ಇಷ್ಟು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,45,100 ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್ ಆಗಿ ಲೆಸ್ ಮಾಡಿ ಅಷ್ಟೇ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥದ್ನ ನೀವು ಲೆಸ್ ಮಾಡಿ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇದ್ರೆ ಇನ್ಕ್ರೀಸ್ ಆಗಿದ್ರೆ ಲೆಸ್ ಮಾಡಿ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿದ್ರೆ ಲೆಸ್ ಮಾಡಿ. ಸೊ ನಾನು ಕ್ವಶನ್ಸ್ ಅನ್ನ ಆಲ್ರೆಡಿ ಮಾಡಿದಾಗೆ ಕರೆಂಟ್ ಅಸೆಟ್ಸ್ ಯಾವ್ದಾದ್ರು ಉಳ್ಕೊಂಡಿದ್ಯಾ ಅಂದ್ರೆ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಯಾವುದಿಲ್ಲ. ಸ್ಟಾಕ್ ಆಯ್ತು, ಡೆಟಾರ್ ಆಯ್ತು, ಕ್ಯಾಶ್ ಬ್ಯಾಂಕ್ ಬರೋದಿಲ್ಲ. ಕರೆಂಟ್ ಲಯಬಿಲಿಟಿ ಯಾವ್ದು ಇದೆಯಾ ಅಂದ್ರೆ ಕ್ರೆಡಿಟರ್ಸ್ ಇದೆ, ನಾನು ತಗೊಂಡಿರ್ಲಿಲ್ಲ. 1,50,000 ಇದ್ದು 1,35,200 ಆಯ್ತು ಅಂದ್ರೆ ಡಿಕ್ರೀಸ್ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ಡಿಕ್ರೀಸ್ ಆದ್ರೆ, ಸೊ ನಾನು ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ಲೆಸ್ ಮಾಡಬೇಕಾಗುತ್ತೆ. ಸೊ ಕ್ರೆಡಿಟರ್ಸ್ 1,50,000 ಇದ್ದಿದ್ದು 1,35,200 ಆಯ್ತು. 1,35,200 ಆಯ್ತು ಅಂದ್ರೆ ಎಷ್ಟು ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ 1,35,200 ಕರೆಕ್ಟ್. ಸೊ 1,50,000 ಇದ್ದಿದ್ದು 1,35,200 ಆಯ್ತು ಅಂದ್ರೆ ಎಷ್ಟು ಕಡಿಮೆ ಆಯ್ತು? 14,800 ಕಡಿಮೆ ಆಯ್ತು. ಸೊ ಕಡಿಮೆ ಆಯ್ತು 14,800 ಕಡಿಮೆ ಆಯ್ತು ಅಂದ್ರೆ ನಾನು ಲೆಸ್ ಮಾಡಬೇಕು 14,800. ಸೊ ಈಗ ನೀವು 1,45,100 ಅಲ್ಲಿ 14,800 ನ ಲೆಸ್ ಮಾಡಿ. ಸೊ 1,45,100 ಅಲ್ಲಿ ಮೈನಸ್ 14,800 ನ ನಿಮ್ಗೆ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 1,30,300 ಏನ್ ಬರುತ್ತೆ. ದಿಸ್ ಇಸ್ ವಾಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್ ಪೇಡ್. ಇದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಬಿಫೋರ್ ಟ್ಯಾಕ್ಸ್ ಪೇಡ್ ಅಂತ ಕರಿತೀವಿ. ಈ ಬಿಫೋರ್ ಟ್ಯಾಕ್ಸ್ ಪೇಡ್ ಅಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಲೆಸ್ ಟ್ಯಾಕ್ಸ್ ಪೇಡ್ ಅನ್ನ ಲೆಸ್ ಮಾಡಬೇಕು. ಸೊ ಈ ಟ್ಯಾಕ್ಸ್ ಪೇಡ್ ಎಲ್ಲಿರುತ್ತಪ್ಪ ಅಂದ್ರೆ ನೀವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಲೆಡ್ಜರ್ ಅಕೌಂಟ್ ಅನ್ನ ಮಾಡಿರ್ತೀರಾ ಅಂದ್ರೆ ನೋಡಿ, ಲೆಡ್ಜರ್ ಅಕೌಂಟ್ ನ ಡೆಬಿಟ್ ಸೈಡ್ ನಿಮ್ಗೆ ಪೇಯ್ಡ್ ಕೊಟ್ಟಿದ್ದಾರೆ. ಇದು ಎಲ್ಲಿರೋ ಪೇಯ್ಡ್ ಅಪ್ಪ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಪೇಯ್ಡ್. ಅಡ್ಜಸ್ಟ್ಮೆಂಟಲ್ ಪೇಯ್ಡ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು ಇಲ್ಲಿ ತಗೊಂಡಿರ್ತೀರಾ, ಸೀದಾ ನೀವು ಪೇಯ್ಡ್ ಅನ್ನೋದನ್ನ ಇಲ್ಲೇ ಲೆಸ್ ಮಾಡಬೇಕು. 33,000 ಏನಿದೆ, ದಟ್ ಈಸ್ 33,000 rupees ಏನ್ ಕೊಟ್ಟಿದ್ದಾರೆ ಟ್ಯಾಕ್ಸ್ ಪೇಡ್ ಅನ್ನ ಲೆಸ್ ಮಾಡಬೇಕು. ಸೊ ಈಗ ನೀವು 1,30,300 ಅಲ್ಲಿ ಮೈನಸ್ 33,000 ಕೊಟ್ಟಿರೋದನ್ನ ನೀವು ಲೆಸ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ, 97,300 ಏನ್ ಬರುತ್ತೆ. ದಿಸ್ ಈಸ್ ವಾಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ದಿಸ್ ಇಸ್ ಕಾಲ್ಡ್ ಎ. ಇದನ್ನ ನೀವು ಎ ಅಂತ ಟ್ರೀಟ್ ಮಾಡಿ. ಸೊ ಇದು ಮೊದಲನೇದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಎ, ಹೀಗೆ ಮಾಡಬೇಕು, ಸರಿನಾ? ಸೊ ಈಗ ನೀವು ಎರಡನೇದು ಏನಪ್ಪಾ ಅಂದ್ರೆ ಆಪರೇಟಿಂಗ್ ಆಕ್ಟಿವಿಟಿ ಆದ್ಮೇಲೆ
ಸೊ ಸೆಕೆಂಡ್ ಒನ್ ಬಂದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ನೋಡಿ, ಇದು ಎರಡನೇದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಏನಿದೆ, ಸೊ ಈ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರೋದೆಲ್ಲ, ನೀವು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂದ್ರೆ ಜಸ್ಟ್ ನೀವು ಅಸೆಟ್ ಸೈಡ್ ಮಾತ್ರ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನೇನು ನೋಡ್ಲಕ್ ಹೋಗ್ಬಿಡಿ. ಅಸೆಟ್ಸ್ ಅಲ್ಲಿ ಬರೀ ಫಿಕ್ಸ್ಡ್ ಅಸೆಟ್ ಮಾತ್ರನೇ ನೋಡಿ, ಇನ್ನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈಗ ಫಿಕ್ಸ್ಡ್ ಅಸೆಟ್ ಕ್ವಶನ್ ಅಲ್ಲಿ ನನಗೆ ಎರಡೇ ಕೊಟ್ಟಿರೋದು, ಸರಿನಾ? ಸೊ ಇವೆರಡು ಮಾತ್ರ ಅಬ್ಸರ್ವ್ ಮಾಡಬೇಕು. ಸೊ ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ. ಫಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನಾನು ಏನಾದ್ರು ಲೆಡ್ಜರ್ ಮಾಡಿದ್ದೀನ ಅಂದ್ರೆ ಇಲ್ಲ. ಸೊ ನೋಡಿ, ಲೆಡ್ಜರ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಡೈರೆಕ್ಟ್ ಆಗಿ ಹೋಗ್ಬೇಕು. ಕಂಪೇರ್ ಮಾಡಿ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ. ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಕಂಪೇರ್ ಮಾಡಿದಾಗ ಕಡಿಮೆ ಆದ್ರೆ ಸೇಲ್ ಮಾಡಿದೀವಿ ಅಂತ ಅರ್ಥ, ಜಾಸ್ತಿ ಆದ್ರೆ ಪರ್ಚೇಸ್ ಮಾಡ್ಕೊಂಡ್ ಬಂದಿದೀವಿ ಅಂತ ಅರ್ಥ. ಈಗ 2 ಲ್ಯಾಕ್ ಇದ್ದಿದ್ದು 1,90,000 ಆಯ್ತು ಅಂದ್ರೆ, ಕಡಿಮೆ ಆಯ್ತು ಅಂದ್ರೆ ನಾವು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಸೇಲ್ ಮಾಡಿದೀವಿ ಅಂತ ಅರ್ಥ. ಸೊ ಸೇಲ್ ಮಾಡಿದ್ರೆ ನಮ್ಗೆ ಬಿಸ್ನೆಸ್ಗೆ ಕ್ಯಾಶ್ ಬರುತ್ತೆ. ಸೊ ಹಾಗಾಗಿ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಿದೆ, ಸೊ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಸೊ ಹೇಗೆ ಗೊತ್ತಾಯ್ತಪ್ಪ ಅಂತ ಹೇಳಿದ್ರೆ ನೋಡಿ, ಕಂಪೇರ್ ಮಾಡಬೇಕು ನೀವು. 2 ಲ್ಯಾಕ್ ರುಪೀಸ್ ಇದ್ದಿದ್ದು 1,90,000ಗೆ ನಾನು ಸೇಲ್, 1,90,000 ಆಯ್ತು ಅಂದ್ರೆ ನಾನು ಸೇಲ್ ಮಾಡಿದ್ದೀನಿ ಅಂತಾನೆ ಅರ್ಥ. ಸೊ ಸೇಲ್ ಮಾಡಿದ್ರೆ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ, ಯಾಕಂದ್ರೆ ನಮಗೆ ಬಿಸ್ನೆಸ್ಗೆ ಕ್ಯಾಶ್ ಬರ್ತಾ ಇದೆ ಅಂತ ಅರ್ಥ. ಸಪೋಸ್ ಏನಾದ್ರೂ ಜಾಸ್ತಿ ಆಗ್ಬಿಟ್ಟಿದ್ರೆ ರಿವರ್ಸ್ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ನೆಗೆಟಿವ್ ವ್ಯಾಲ್ಯೂ ತಗೋಬೇಕಾಯ್ತು. ಇಲ್ಲಿ ಸೇಲ್ ಮಾಡಿದೀನಿ, 2 ಇದ್ದಿದ್ದು 1,90,000 ಆಯ್ತು, 2 ಲ್ಯಾಕ್ ಇದ್ದಿದ್ದು 1,90,000 ಆಯ್ತು ಅಂದ್ರೆ ಕಡಿಮೆ ಆಯ್ತು, ಸೇಲ್ ಮಾಡಿದೀವಿ ಅಂತ ಅರ್ಥ. ಓಕೆ, ಲೆಡ್ಜರ್ ಮಾಡಿಲ್ಲ ಅಂದ್ರೆ ನೀವೀಗ ಕಂಪೇರ್ ಮಾಡ್ಕೋಬೇಕು ಅಸೆಟ್ಸ್ ಅನ್ನ, ಜಾಸ್ತಿ ಆದ್ರೆ ಪರ್ಚೇಸ್, ಕಡಿಮೆ ಆದ್ರೆ ಸೇಲ್. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಇದೆ. ಪ್ಲಾಂಟ್ ಅಂಡ್ ಮಿಷನರಿಗೆ ನಾನು ಲೆಡ್ಜರ್ ಮಾಡಿದ್ದೀನಿ ಅಂದ್ರೆ ಇಲ್ಲಿರೋ ಅಮೌಂಟ್ ಅನ್ನ ನಾನು ತಗೊಳಕ್ ಹೋಗಬಾರ್ದು, ಸೀದಾ ನಾನು ಲೆಡ್ಜರ್ ಅಕೌಂಟ್ಗೆ ಹೋಗ್ಬೇಕಾಗುತ್ತೆ. ಸೊ ಪ್ಲಾಂಟ್ ಅಂಡ್ ಮಿಷನರಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಇಲ್ಲೇ ಹೋಗ್ಬೇಕು. ಈ ಲೆಡ್ಜರ್ ಅಕೌಂಟ್ ಅಲ್ಲಿ ನೋಡಿ, ಡೆಬಿಟ್ ಸೈಡ್ ಪರ್ಚೇಸ್ ಅನ್ನ ವರ್ಡ್ ಇದ್ರೆ ತಗೊಳ್ಳಿ. ನೋಡಿ, ಡೆಬಿಟ್ ಸೈಡ್ ಇಲ್ಲಿ ಪರ್ಚೇಸ್ ಇದೆ, ಪರ್ಚೇಸ್ ಅನ್ನ ವರ್ಡ್ ಇದೆ ಅಂದ್ರೆ ನೀವು ತಗೋಬೇಕು. ಅದೇ ತರನೇ ಕ್ರೆಡಿಟ್ ಸೈಡ್ ಸೇಲ್ಸ್ ಅಂತ ವರ್ಡ್ ಇರಬೇಕು. ನೋಡಿ, ಇಲ್ಲಿ ಸೇಲ್ಸ್ ಅಂತ ಇದೆ, ಸೇಲ್ಸ್ ಇದ್ರೂ ಕೂಡ ತಗೋಬೇಕು. ಪರ್ಚೇಸ್ ಅಂಡ್ ಸೇಲ್ಸ್ ಲೆಡ್ಜರ್ ಅಕೌಂಟ್ ಅಲ್ಲಿ ಇರುತ್ತೆ. ಸೊ ಎರಡು ಇದ್ರೆ ಎರಡು ತಗೊಳ್ಳಿ, ಒಂದಿದ್ರೆ ಒಂದ್ ಮಾತ್ರ ತಗೊಳ್ಳಿ. ಈ ಕ್ವಶನ್ ಅಲ್ಲಿ ಪರ್ಚೇಸ್ ಇದೆ, ಈ ಕಡೆ ಸೇಲ್ಸ್ ಇದೆ, ಹಾಗಾಗಿ ನಾನು ಏನ್ ಮಾಡ್ತೀನಿ, ಸೊ ಫಸ್ಟ್ ಸೇಲ್ ತಗೊಳ್ತೀನಿ. 1,800 ಸೇಲ್ ಇದೆ, ದಟ್ ಈಸ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 1,800 ಇದೆ. ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ 1,800 ಪಾಸಿಟಿವ್ ತಗೊಳ್ತೀನಿ. ಅದೇ ತರ ಪರ್ಚೇಸ್ ಇದೆ, ಸೊ ನಾನು ಪರ್ಚೇಸ್ ಇರೋದನ್ನು ಕೂಡ ತಗೋಬೇಕಾಗುತ್ತೆ. ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ. ನೋಡಿ, ಪರ್ಚೇಸ್ ಮಾಡ್ತಾ ಇದಾರಂತೆ, ಅದೇ ಲೆಡ್ಜರ್ ಅಕೌಂಟ್ ನ ಡೆಬಿಟ್ ಸೈಡ್ ಇದೆ. ನಿಮಗೆ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಎಷ್ಟಿದೆಯಪ್ಪ ಅಂದ್ರೆ 8,000 ಕೊಟ್ಟಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಒನ್ ಟೈಮ್ ಇಲ್ಲಿ ತಗೊಂಡಿದ್ದೀರಾ, ಇನ್ನೊಂದು ಟೈಮ್ ಇಲ್ಲಿ ತಗೋಬೇಕು. ಜಸ್ಟ್ ಹಾಗಾಗಿ ನೀವು ಲೆಡ್ಜರ್ ಅಕೌಂಟ್ ಅಲ್ಲಿ ಪರ್ಚೇಸ್ ಅಥವಾ ಸೇಲ್ಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ತಗೊಂಡ್ಬಿಡಿ ಅಷ್ಟೇ. ಸೇಲ್ ಇದ್ರೆ ಪಾಸಿಟಿವ್ ತಗೊಳ್ಳಿ, ಪರ್ಚೇಸ್ ಮಾಡಿದ್ರೆ ನೆಗೆಟಿವ್ ತಗೊಳ್ಳಿ, 8,000 ರುಪೀಸ್. ಸೊ ಇದು ಪರ್ಚೇಸ್ ಅಂಡ್ ಸೇಲ್ಸ್. ಇನ್ನೆಲ್ಲಾದ್ರೂ ಪರ್ಚೇಸ್ ಅಂಡ್ ಸೇಲ್ಸ್ ಇದೆಯಾ ಅಂತ ಹೇಳಿದ್ರೆ ಅಸೆಟ್ಸ್ ಅಲ್ಲಿ ನೋಡಿ, ಬರೀ ನಾನ್ ಕರೆಂಟ್ ಅಸೆಟ್ಸ್ ಮಾತ್ರ ನೋಡಿ, ನೆಲ್ಲು ನೋಡಕ್ ಹೋಗ್ಬೇಡಿ, ನೆಲ್ಲು ಬರೋದಿಲ್ಲ ಅದು. ಸೊ ಲ್ಯಾಂಡ್ ಆಯ್ತು, ಪ್ಲಾಂಟ್ ಆಯ್ತು, ಇನ್ನೆಲ್ಲ ಕರೆಂಟ್ ಅಸೆಟ್, ಇನ್ಯಾವುದು ಬರೋದಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಸೊ ನೋಡಿ, 10,000 ಪಾಸಿಟಿವ್ ಪ್ಲಸ್ 1,800 ಪಾಸಿಟಿವ್ ಮೈನಸ್ 8,000 ನೆಗೆಟಿವ್ ಮೈನಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 3,800 ರುಪೀಸ್ ಬರುತ್ತೆ. ಇದನ್ನ ನಾನೇನಂತ ಕರಿಬೇಕು ಅಂದ್ರೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡ್ತೀವಿ, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆಕ್ಚುಲ್ ಬರೋದು ಇಷ್ಟೇ, ಒಂದು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇಲ್ಲ ಅಂದ್ರೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಬರುತ್ತೆ ಅಷ್ಟೇ. ಸೊ ಈ ಎರಡನೇದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆದ್ಮೇಲೆ ಫೈನಲ್ ಬಂದು ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರಿತೀವಿ. ಥರ್ಡ್ ಒನ್ ಬಂದು ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ನೋಡಿ, ಫಿನಾನ್ಸಿಂಗ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಜಸ್ಟ್ ನೀವು ಲಯಬಿಲಿಟಿ ಸೈಡ್ ಮಾತ್ರನೇ ಅಬ್ಸರ್ವ್ ಮಾಡಿ, ಇನ್ಯಾವುದು ಅಬ್ಸರ್ವ್ ಮಾಡಬೇಡಿ. ಸೊ ಲಯಬಿಲಿಟಿ ಸೈಡ್ ಒಂದು ಶೇರ್ ಕ್ಯಾಪಿಟಲ್, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟಿ ಅಷ್ಟೇ ಬರ್ತಕ್ಕಂಥದ್ದು. ಈಗ ನೋಡಿ, ಮೊದಲನೇದು ಶೇರ್ ಕ್ಯಾಪಿಟಲ್ ಇದೆ. ಸೊ ಶೇರ್ ಕ್ಯಾಪಿಟಲ್ಗೆ ಲೆಡ್ಜರ್ ಮಾಡಿದಿರಾ ಅಂದ್ರೆ ಅಲ್ಲಿರೋ ಅಮೌಂಟ್ ಅನ್ನ ತಗೋಬಾರ್ದು, ಸೀದಾ ಶೇರ್ ಕ್ಯಾಪಿಟಲ್ ಲೆಡ್ಜರ್ ಅಕೌಂಟಿಗೆ ಬಂದೆ. ಇಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಬರುತ್ತೆ, ಡಿಫ್ರೆನ್ಸ್ ಇಲ್ಲ ಅಂದ್ರೆ ಬರಲ್ಲ. ನೋಡಿ, ಎರಡು ಕಡೆ ಕೂಡ 2,50,000 ಬಂದಿದೆ. ಸೊ
ಈ ತರ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಶೇರ್ ಕ್ಯಾಪಿಟಲ್ ಡಿಫರೆನ್ಸ್ ಬರಲ್ಲ. ಸೊ ಹಾಗಾಗಿ ನಾನು ಎಲ್ಲೂ ಕೂಡ ತಗೊಳಕ್ಕೆ ಹೋಗೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡ್ತೀನಿ. ರಿಸರ್ವ್ಸ್ ಆಲ್ರೆಡಿ ತಗೊಂಡಿದ್ದೀನಿ, P&L ತಗೊಂಡಿದ್ದೀನಿ, ಸೆಕ್ಯೂರ್ಡ್ ಲೋನ್ ನೋಡಿ ಫಿನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳಿದ್ದೀನಿ, ತಗೊಂಡಿಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ 70,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 0 ಇದೆ. 0 ಇದೆ ಅಂದ್ರೆ ಖಾಲಿ ಆಯ್ತು ಅಂತ. ಲೋನು ಫಸ್ಟ್ ಇಯರ್ 70,000 ಇತ್ತು, ಸೆಕೆಂಡ್ ಇಯರ್ 0 ಆಯ್ತು. ನೋಡಿ, ನಾನ್ ಕರೆಂಟ್ ಲಯಬಿಲಿಟಿ ಕಂಪೇರ್ ಮಾಡಿದಾಗ ಜಾಸ್ತಿ ಆದ್ರೆ ತಗೊಂಬಂದಿದ್ದೀನಿ ಅಂತ ಅರ್ಥ, ಕಡಿಮೆ ಆದ್ರೆ ವಾಪಸ್ ಕೊಟ್ಟಿದ್ದೀನಿ ಅಂತ ಅರ್ಥ. ಸೊ ಇಲ್ಲಿ 70,000 ಇದ್ದಿದ್ದು 0 ಆಯ್ತು ಅಂದ್ರೆ ರೀಪೇಮೆಂಟ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಹಾಗಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ರೀಪೇಮೆಂಟ್ ಮಾಡಿದ್ರೆ ಸೆಕ್ಯೂರ್ಡ್ ಲೋನ್ ಏನಿದೆ, ಸೊ ಇದು ರೀಪೇಮೆಂಟ್ ಮಾಡಿದ್ದೀನಿ ಅಂತ ಅರ್ಥ. 70,000 ಇದ್ದಿದ್ದು 0 ಆಯ್ತು. 0 ಆಯ್ತು ಅಂದ್ರೆ ಪೇಮೆಂಟ್ ಮಾಡಿದ್ದೀನಿ, ಕಡಿಮೆ ಆಯ್ತು ಅಂದ್ರೆ ನನ್ನಿಂದ ಹೊರಗಡೆ ಹೋಯ್ತು ಅಂತ ಅರ್ಥ. 70,000 ನಾನು ನೆಗೆಟಿವ್ ಆಗಿ ತಗೋಬೇಕಾಗತ್ತೆ. ಸೊ ಯಾಕೆಂದ್ರೆ ಕಡಿಮೆ ಆಯ್ತು ಅಂದ್ರೆ ನಾನು ಪೇಮೆಂಟ್ ಮಾಡಿದ್ದೀನಿ, ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಹೊರಗಡೆ ಹೋಗುತ್ತೆ, ಹಾಗಾಗಿ ಕ್ಯಾಶ್ ಹೊರಗಡೆ ಹೋಗ್ತಾ ಇದ್ರೆ ಮೈನಸ್ ವ್ಯಾಲ್ಯೂನ ತೋರಿಸ್ಬೇಕಾಗತ್ತೆ. ಸಪೋಸ್ ಜಾಸ್ತಿ ಆದ್ರೆ ನನಗೆ ಬರ್ತಾ ಇದೆ ಅಂತ ಅರ್ಥ, ಪಾಸಿಟಿವ್ ವ್ಯಾಲ್ಯೂನ ತಗೊಳ್ತೀನಿ. ಅದೇ ತರ ಇನ್ಯಾವ್ದಾರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆಯಾ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ಯಾವ್ದು ಇಲ್ಲ, ಸೆಕ್ಯೂರ್ಡ್ ಲೋನ್ ಶೇರ್ ಕ್ಯಾಪಿಟಲ್ ಅಷ್ಟೇ ಬರ್ತಕ್ಕಂಥದ್ದು. ಇನ್ಯಾವುದು ಈ ಕ್ವಶನ್ ಅಲ್ಲಿ ಇನ್ಯಾವುದು ಇಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಇನ್ನೆಲ್ಲ ಕೂಡ ತಗೊಂಡಿದೀವಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿರೋದು 2 ಟೈಮ್ಸ್ ಯಾವ್ದಾಗಿಲ್ಲಪ್ಪ ಅಂದ್ರೆ ನೋಡಿ, ಡಿವಿಡೆಂಡ್ ಪೇಯ್ಡ್ ನಾನು ಆಗ್ಲೇ ಹೇಳಿದೆ, ಆಪರೇಟಿಂಗ್ ಅಲ್ಲಿ ಆಡ್ ಮಾಡಬೇಕು, ಆಡ್ ಮಾಡಿದೀವಿ. ಬಟ್ ಫಿನಾನ್ಸಿಂಗ್ ಅಲ್ಲಿ ಲೆಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಡಿವಿಡೆಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ, ಸೊ ಮೈನಸ್ ಮಾಡ್ಕೊಳ್ಳಿ. ಡಿವಿಡೆಂಡ್ ಪೇಯ್ಡ್ 23,000. ಸೊ ಇದು ಡಿವಿಡೆಂಡ್ ಪೇಯ್ಡ್ ನೆಗೆಟಿವ್ ವ್ಯಾಲ್ಯೂ 2 ಟೈಮ್ಸ್ ಆಯ್ತು. ಇನ್ ಯಾವ್ದಾದ್ರು ಕ್ವಶನ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಅಸೆಟ್ಸ್ ಆಯ್ತು, ಫರ್ದರ್ ಆಯ್ತು, ಡಿಪ್ರಿಸಿಯೇಷನ್ 80 ಇನ್ಯಾವುದು ಎಲ್ಲ ತಗೊಂಡಿದೀವಿ, ಇನ್ಯಾವುದು ಕೂಡ ಕ್ವಶನ್ ಅಲ್ಲಿ ನಾವು ಬಿಟ್ಟಿಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಇದನ್ನ ಟೋಟಲ್ ಮಾಡ್ಕೊಂಡ್ರೆ 70 ಪ್ಲಸ್ 23 ಎರಡು ಕೂಡ ಟೋಟಲ್ ಮಾಡಿದ್ರೆ 93,000 ನೆಗೆಟಿವ್ ಆಯ್ತು. 93,000 ನನಗೆ ನೆಗೆಟಿವ್ ಸಿಕ್ತು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ. ಇದನ್ನ ನಾವು ಸಿ ಅಂತ ಟ್ರೀಟ್ ಮಾಡ್ತೀವಿ. ಕ್ಯಾಶ್ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟಿ ಸಿ. ಸೊ ಈಗ ನೀವೇನ್ ಮಾಡಿ ಅಂದ್ರೆ, ಔಟರ್ ಕಾಲಮ್ ಅಲ್ಲಿರೋ 3 ಕ್ಯಾಶ್ ಫ್ಲೋ ABC ನ ಟೋಟಲ್ ಮಾಡಿದ್ರೆ ನಿಮಗೆ ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟಿ ದಟ್ ಈಸ್ A ಪ್ಲಸ್ B ಪ್ಲಸ್ C 3 ಟೋಟಲ್ ಮಾಡ್ಕೊಳ್ಳಿ. ಸೊ ಈ 3 ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೋಡಿ, ಸೊ ಇವೆರಡು ಪಾಸಿಟಿವ್ ಇದೆ, ಮೂರನೇದು ನೆಗೆಟಿವ್ ಇದೆ. ಹಾಗಾಗಿ ನೀವು ಫಸ್ಟ್ 97,300 ಪಾಸಿಟಿವ್ ಪ್ಲಸ್ 3,800 ಪಾಸಿಟಿವ್ ಎರಡು ಟೋಟಲ್ ಮಾಡ್ಕೊಂಡ್ರೆ, ಸೊ ನನಗೆ ಟೋಟಲ್ ಬಂದು 1,01,100 ಬಂತು. ಇದರಲ್ಲಿ ನೀವೇನ್ ಮಾಡಿ ಅಂದ್ರೆ 93,000 ನೆಗೆಟಿವ್ ಇದೆ, ಮೈನಸ್ 93,000 ನೆಗೆಟಿವ್ ನ ಮೈನಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದ್ರೆ ನನಗೆ ನೆಟ್ ಕ್ಯಾಶ್ ಫ್ರಮ್ ಆಲ್ ದಿ ಆಕ್ಟಿವಿಟಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 8,100 ರುಪೀಸ್ ನನಗೆ ಸಿಗುತ್ತೆ. ಸೊ ಈ 8,100 ರುಪೀಸ್ಗೆ ನೀವೇನ್ ಮಾಡಿ ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್. ಓಪನಿಂಗ್ ಬ್ಯಾಲೆನ್ಸ್ ನ ಆಡ್ ಮಾಡಬೇಕು. ಇದು ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡ್ರೆ ನೋಡಿ, ಅಲ್ಲಿವರೆಗೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಮತ್ತೆ ಬ್ಯಾಂಕ್ ನ ತಗೋಬಾರ್ದು. ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ನಿಮ್ಮ ಫಸ್ಟ್ ಇಯರ್ ಬ್ಯಾಲೆನ್ಸ್ ನೋಡಿ, ಕ್ಯಾಶ್ ಮತ್ತೆ ಬ್ಯಾಂಕು. ಕ್ಯಾಶ್ 500 ರೂಪಾಯಿ ಕೊಟ್ಟಿದ್ದಾರೆ, ಬ್ಯಾಂಕು ಅಮೌಂಟ್ ಕೊಟ್ಟಿಲ್ಲ, 0 ಇದೆ ಅಂತ ಅರ್ಥ, ಅದು ಓಪನಿಂಗ್ ಬ್ಯಾಲೆನ್ಸ್ ಅಂತ. ಸೊ ಹಾಗಾಗಿ ನಾವು ಕ್ಯಾಶ್ ಮತ್ತೆ ಬ್ಯಾಂಕ್ ಎರಡೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ತಗೋಬೇಕಾಗತ್ತೆ. ಸೊ ಬ್ರಾಕೆಟ್ ಅಲ್ಲಿ ಇಲ್ಲಿ ತೋರಿಸಿರ್ತೀನಿ, ಕ್ಯಾಶ್ ಬಂದು 500 ರುಪೀಸ್ ಇದೆ, ಬ್ಯಾಂಕ್ ಬಂದು 0 ಇದೆ. ಸೊ ಎರಡು ಆಡ್ ಮಾಡ್ಕೊಂಡ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 500 ರುಪೀಸ್ ಬರುತ್ತೆ. ಫ್ರಮ್ ಆಲ್ ದಿ ಆಕ್ಟಿವಿಟೀಸ್ ಏನಿದೆ 8,100 ಪ್ಲಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ 500 ಎರಡು ಆಡ್ ಮಾಡ್ಕೊಳ್ಳಿ. ಎರಡು ಆಡ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 8,600 ರುಪೀಸ್ ಬರುತ್ತೆ. 8,600 ರುಪೀಸ್ ಬರುತ್ತೆ. ಸೊ ಇದನ್ನ ನೀವು ಏನಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೋಸಿಂಗ್
ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಂತ ಟ್ರೀಟ್ ಮಾಡಬೇಕು. ಸೊ ನೋಡಿ, ಇದು ನಿಮ್ಮ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಷ್ಟೇ ಬಂದಿರಬೇಕು. ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಅಷ್ಟು ಅಮೌಂಟ್ ಅಂತ, ಅಷ್ಟೇ ಬಂದಿರಬೇಕು. ಈಗ ನಾನು ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ತೋರಿಸ್ತೀನಿ. ಕ್ಯಾಶ್ ಮತ್ತೆ ಬ್ಯಾಂಕು ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ ನೋಡಿ, ಕ್ಯಾಶ್ ಏನ್ ಕೊಟ್ಟಿದ್ದಾರೆ, ಕ್ಯಾಶ್ ಏನಿದೆ ಇದರ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 600 ರುಪೀಸ್ ಇದೆ. ಅದೇ ತರ ಬ್ಯಾಂಕ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 8000 ರುಪೀಸ್ ಇದೆ. ಈಗ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ 600 ಪ್ಲಸ್ 8000 ಎರಡು ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ 8600 ರುಪೀಸ್ ನಿಮಗೆ ಟೋಟಲ್ ಸಿಗುತ್ತೆ. ದಿಸ್ ಇಸ್ ವಾಟ್ ಟೋಟಲ್ 8600 ಸಿಗುತ್ತೆ. ಸೊ ಹಾಗಾಗಿ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ಇಲ್ಲಿ ಕ್ಯಾಶ್ ಕ್ಲೋಸಿಂಗ್ 600 ಇದೆ ಪ್ಲಸ್ ಬ್ಯಾಂಕ್ 8000 ಇದೆ, ಎರಡು ಆಡ್ ಮಾಡ್ಕೊಂಡ್ರೆ ನೋಡಿ ನಿಮ್ಗೆ ಆನ್ಸರ್ 8600 ಬರಬೇಕು. ನಿಮ್ಮ ಆನ್ಸರ್ ಕ್ವಶನ್ ಅಲ್ಲೇ ಇರುತ್ತೆ. ಕ್ಯಾಶ್ ಮತ್ತೆ ಬ್ಯಾಂಕ್ ಕ್ಲೋಸಿಂಗ್ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಅಮೌಂಟ್ ನೀವು ಫೈನಲ್ ಆಗಿ ಬರಬೇಕು. ಸೊ ಈ ತರ ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸಿಂಪಲ್ ಆಪರೇಟಿಂಗ್ ಆಕ್ಟಿವಿಟಿನೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಯಾಕೆಂದ್ರೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಇರುತ್ತೆ. ಫಸ್ಟ್ ನೀವು ನೆಟ್ ಪ್ರಾಫಿಟ್ ತಗೊಳ್ಳಿ, ಅದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಡಿ ಯಾವ್ಯಾವ ಬರುತ್ತೆ ಅಂತ ನಾನು ಏನು ಹೇಳಿದ್ದೀನಿ ಅದು ಆ ಪ್ರಕಾರ ನೋಡ್ಕೊಂಡು ಹೋಗಿ. ನಾನ್ ಆಪರೇಟಿಂಗ್ ಇನ್ಕಮ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಅವಾಗ ಅಡ್ಜಸ್ಟ್ ಮಾಡಿದಾಗ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಆಡ್ ವರ್ಕಿಂಗ್ ಕ್ಯಾಪಿಟಲ್ನ ಅಡ್ಜಸ್ಟ್ ಮಾಡಿ ಮೈನಸ್ ಟ್ಯಾಕ್ಸ್ ಪೇಡ್ ನಲ್ಲಿ ಎಷ್ಟು ಮಾಡಿದ್ರೆ ನಿಮ್ಗೆ ಆಪರೇಟಿಂಗ್ ಆಕ್ಟಿವಿಟಿ ಎ ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ಬರೋದು ಎರಡೇ, ಒಂದು ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇ. ಪರ್ಚೇಸ್ ಮಾಡಿದ್ರೆ ನೆಗೆಟಿವ್, ಸೇಲ್ ಮಾಡಿದ್ರೆ ಪಾಸಿಟಿವ್. ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಲ್ಲಿ 4 ಇನ್ಫಾರ್ಮೇಶನ್ಸ್ ಬರುತ್ತೆ. ಒಂದು ಅಸೆಟ್ಸ್, ಒಂದು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಅಥವಾ ಇಶ್ಯೂ ಆಫ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇದ್ರೆ ಪಾಸಿಟಿವ್. ರಿಡಂಪ್ಷನ್ ಆಫ್ ಶೇರ್ ಕ್ಯಾಪಿಟಲ್, ರಿಡಂಪ್ಷನ್ ಆಫ್ ಡಿಬೆಂಚರ್ ಅಥವಾ ಲೋನ್ಸ್ ನ ರಿಡಂಪ್ಷನ್ ಮಾಡಿದ್ರೆ ನೆಗೆಟಿವ್ ತಗೋಬೇಕು. ಇನ್ನ ಡಿವಿಡೆಂಡ್ ಪೇಮೆಂಟ್ ಕಂಪಲ್ಸರಿ ಇರುತ್ತೆ, ಸೊ ಮೈನಸ್ ಮಾಡಬೇಕಾಗುತ್ತೆ. ಡಿವಿಡೆಂಡ್ ರಿಸೀವ್ಡ್ ಕೊಟ್ಟಿದ್ರೆ ಆಡ್ ಮಾಡಬೇಕಾಗುತ್ತೆ. ಅಷ್ಟೇ ಇರ್ತಕ್ಕಂಥದ್ದು. ಅಷ್ಟು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ. ಸೊ ನೀವು ಅವಾಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ ನ ಆಡ್ ಮಾಡಿ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ ನಿಮಗೆ ಸಿಗುತ್ತೆ. ಸೊ ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿರೋ ಪ್ರಕಾರನೇ ಆನ್ಸರ್ ಮಾಡ್ಕೊಂಡೋಗಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ಕ್ಯಾಶ್ ಫ್ಲೋನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಆನ್ಸರ್ಸ್ ಅನ್ನ ಮಾಡೋದಕ್ಕೂ ಮುಂಚೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.